ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ನಮ್ಮ ಆಚರಣೆಗಳಲ್ಲಿ ಇಲ್ಲಿಂದ ಶುದ್ಧತೆಯನ್ನ ಕಾಪಾಡಿಕೊಂಡ್ರೆ ಅದು ಅಂತ್ಯದ ಹಂತಕ್ಕೆ ಬರುವಾಗ ಅದು ಪೂರಕವಾದ ವಾತಾವರಣವನ್ನ ಕೊಟ್ಟಿರುತ್ತೆ, ಅದನ್ನಾಗಿ ಸಾಧನೆ ಮಾಡ್ಲಿಕ್ಕಾಗತ್ತೆ. ಯಾವಾಗ ನಾವು ಇಲ್ಲಿ ಹೇಗೆ ಅಂತ ಅದಕ್ಕೊಂದು ನಿಶ್ಚಯ ಇಲ್ಲದೆ ಯದ್ವಾ ತದ್ವಾ ಬದುಕಿ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಭಾರಿ ಧ್ಯಾನ, ಅನುಷ್ಠಾನ, ಪಾರಾಯಣ ಇತ್ಯಾದಿಗಳನ್ನು ಮಾಡಿ ಕೊನೆಗೆ ಅದರಿಂದ ಬಿಡುಗಡೆ ಆಗತ್ತಾ ಅಂದ್ರೆ ಅದು ನಮ್ಮ ಜೀವನ ಇಲ್ಲಿ ನಡೆಸುವುದು ಹೇಗೆ ಚೆನ್ನಾಗಿರುತ್ತೋ ಅದು ಮುಂದಿನ ಈ ಶರೀರದ ಆಚೆಗಿನ ಬದುಕಿನ ಕನ್ನಡಿಯಾಗಿ ನಿಲ್ಲುತ್ತೆ. ಇಲ್ಲಿ ನಾವು ಕೆಟ್ಟದಾಗಿ ಬದುಕಿದ್ರೆ ಅಲ್ಲಿ ಕೆಟ್ಟದ್ದನ್ನು ಅನುಭವಿಸ್ಬೇಕು. ಇಲ್ಲಿ ಒಳಿತಿನ ಭಾವವನ್ನೇ ತಾಳಿ ಬದುಕಿದವನಾದ್ರೆ ಅದರಿಂದ ಉತ್ತಮ ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತುಗಳು ಬಂತು. ಭಗವಂತನ ನಾಮ ಸಂಕೀರ್ತನೆ, ನೇರ ನಡೆನುಡಿ, ನಿಷ್ಕಪಟವಾದ ವರ್ತನೆ, ಜ್ಞಾನಿಗಳ ಒಡನಾಟ ಮತ್ತು ನಿರಹಂಕಾರ ಕ್ರಿಯೆ ಅಂದ್ರೆ ಅಹಂಕಾರ ತ್ಯಾಗ, ಇದಿಷ್ಟನ್ನ ನಾವು ನಿನ್ನೆ ನೋಡಿದ್ವಿ. ಮತ್ತೆ ಕೆಲವು ನಮ್ಮ ಆಚರಣೆಗಳನ್ನ ಅಂದ್ರೆ ನಾವು ಉಡುವ ಬಟ್ಟೆ, ತೊಡುವ ನಮ್ಮ ಧಾರ್ಮಿಕ ಚಿಹ್ನೆಗಳು ಅಥವಾ ಹಬ್ಬ ಹರಿದಿನಗಳು, ಅದರ ಸಂಪ್ರದಾಯಗಳು, ಇದೆಲ್ಲವೂ ಕೂಡ ನಮ್ಮ ಸಾಧನೆಗೆ ಪೂರಕವಾದವುಗಳೇ. ಅದೇನು ಸುಮ್ಮನೆ ಟೈಮ್ ಪಾಸಿಗೋಸ್ಕರ ನಮ್ಮನ್ನ ಅರ್ಥ ಇಲ್ಲದ ಕಾರ್ಯದಲ್ಲಿ ದೂಡುವಂತಹ ಪ್ರವೃತ್ತಿ ಅಲ್ಲ. ಅದು ಕೂಡ ಮೋಕ್ಷದ ಸಾಧನೆಗೆ ಅತ್ಯಂತ ಮುಖ್ಯವಾದದ್ದು. ಆ ಅಂಶಗಳನ್ನು ನಾವು ಪರಿಗಣಿಸ್ಬೇಕು. ಅದಕ್ಕೋಸ್ಕರನೇ ವ್ರತಾನುಷ್ಠಾನಗಳನ್ನೆಲ್ಲ ಆ ಹಬ್ಬದ ಹೊತ್ತಿಗೆ ದೇವರು ಬರುವ ತನಕ ಕಾದು ಉಪವಾಸ ಇದ್ದು ಒಳ್ಳೆಯ ರುಚಿಯಾದ ಪದಾರ್ಥವನ್ನ ಭಗವಂತನಿಗೆ ನಿವೇದಿಸಿ ಆಮೇಲೆ ನಾವು ತಗೊಳ್ಳೋದು ಅಂತ, ನಮಗೋಸ್ಕರ ನಾವು ಮಾಡ್ಕೊಳ್ಳೋದು ಅಂತಲ್ಲ. ಅದನ್ನ ದೇವತೆಗಳ ಅನುಗ್ರಹವನ್ನ ಸಂಪಾದಿಸಿ ಆ ಮೂಲಕ ಭಗವಂತನ ಕಡೆಗೆ ಸಾಗುವುದಕ್ಕೆ ಬೇಕಾದ ಪ್ರಯತ್ನದಲ್ಲಿ ಅನೇಕ ಹಬ್ಬ ಹರಿದಿನಗಳು, ಬಹುಶಃ ಜಗತ್ತಿನಲ್ಲಿ ಬೇರೆ ಯಾವ ದೇಶಕ್ಕೂ ಕೂಡ ನಮ್ಗೆ ಇರುವಷ್ಟು ವೈವಿಧ್ಯಮಯವಾದ ಸಂಸ್ಕೃತಿ, ವೈವಿಧ್ಯಮಯವಾದ ಹಬ್ಬದ ಆಚರಣೆಗಳು, ವೈವಿಧ್ಯಮಯವಾದ ಆಹಾರದ ಪದ್ಧತಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಏನಂದ್ರು ಒಂದಿಷ್ಟು ಉದ್ದದ ಬ್ರೆಡ್, ಒಂದು ಬಾಟ್ಲಿ ಅವರು ಏನ್ ಕುಡಿತಾರೋ ಅದು ಬಿಟ್ರೆ ಬೇರೆ ಆಹಾರದ ಪದ್ಧತಿಯೇ ಗೊತ್ತಿಲ್ಲ ಅವರಿಗೆ. ಆಮೇಲೆ ಹೇಳ್ಕೊಳ್ಳೋದು ಬೇರೆಯವ್ರನ್ನೆಲ್ಲ ಟೀಕೆ ಟಿಪ್ಪಣಿ ಮಾಡ್ಕೊಂಡು ನಾವು ದೊಡ್ಡವರು ಅಂತ, ಅವರು ತುರಾಯನ್ನ ಅವರೇ ಕಟ್ಕೊಂಡು ನಾವೇ ಕೆಂಬೂತ ನವಿಲು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ತಮ್ಮ ಬುಡಗಟ್ಟಿ ಇಲ್ಲದವರು ಬೇರೆ ಧರ್ಮದ ಬಗ್ಗೆ, ಬೇರೆ ಆಚರಣೆಗಳ ಬಗ್ಗೆ ಟೀಕೆ ಮಾಡುದು ಅಂದ್ರೆ ಅದೊಂದು ಸಲೀಸಾದ ವಿಷಯ ಆಗ್ಬಿಟ್ಟಿದೆ. ಬೇರೆ ಧರ್ಮದ ಬಗ್ಗೆ ನೀವು ಮಾತಾಡಿ, ನಮ್ಮ ಧರ್ಮ ಮತ್ತು ವಿಜ್ಞಾನ ಬೇರೆ ಬೇರೆ, ನಾವು ಅದನ್ನ ಎರಡು ಮಿಕ್ಸ್ ಮಾಡಲ್ಲ ಅಂತ. ಹಾಗಿದ್ರೆ ನಾವು ಮಾತ್ರ ಇದು ಎಲ್ಲದಕ್ಕೂ ಸೈಂಟಿಫಿಕ್ ಆಗಿ ಎಲ್ಲದಕ್ಕೂ ಕಾರಣ ಕೊಡ್ಬೇಕು ಅಂದ್ರೆ ಇದು ಕೊಡು ತಪ್ಪೇನಲ್ಲ, ಇದ್ರೆ ಕೊಡ್ಬೇಕು. ಆದ್ರೆ ಒಂದು ನೆನಪಿರ್ಬೇಕಾದ್, ನಿನ್ನೆಯೂ ನಾನು ಈ ಮಾತು ಹೇಳಲಿಕ್ಕೆ ಹೋದೆ, ವಿಜ್ಞಾನದಿಂದ ಪ್ರೂವ್ ಆದ್ರೆ ಮಾತ್ರ ಅದು ಅತ್ಯಂತ ಸರಿಯಾದ ಸಂಸ್ಕಾರ. ಅದಕ್ಕೆ ಯಾವುದು ಗೊತ್ತಾಗಲ್ವೋ ಅದನ್ನು ನಾವು ಅದರಿಂದನೇ ನಿರ್ಧಾರ ಮಾಡ್ಬೇಕು ಅಂತ ಯಾಕೆ ಹೋಗ್ಬೇಕು? ಆದ್ರೆ ಆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಸಿಕ್ಕರೆ ಹೇಳೋಣ.
ಆದ್ರೆ ಇದ್ರಲ್ಲಿ ಪ್ರೂವ್ ಆದ್ರೆ ಮಾತ್ರ ಅದು ಅತ್ಯಂತ ಉತ್ತಮ ಸಂಸ್ಕಾರ ಅಂತ ಅನ್ನುವ ಭ್ರಮೆಯಿಂದ ನಾವು ಕೆಲವನ್ನ ಪ್ರಶ್ನೆ ಮಾಡುವುದುಂಟಲ್ವಾ. ಅದಕ್ಕೆ ಯಾವ ಕಾರಣವೂ ಇಲ್ಲ. ಸಹಜವಾಗಿ ದೊರೆತಲ್ಲಿ ನಾವು ಅದರ ಜೊತೆಗೆ ಬೆರೆತು ಸಾಕಿದ್ರೆ ಧೈರ್ಯ ಬರುತ್ತೆ ಅನ್ನುವ ಅಂಶಕ್ಕೆ ಸತ್ಯ ಅದು. ಅಂದ್ರೆ ಹುಡುಕಾಟ ಮತ್ತು ಸಂಶೋಧನೆ, ಒಳ್ಳೆಯ ಉತ್ತರ ಸಿಗುತ್ತೆ ಅನ್ನುವ ಸಂಶೋಧನೆ ತುಂಬಾ ಅಗತ್ಯ. ಆದ್ರೆ ಅದು ಮೂಢನಂಬಿಕೆ ಅಂತಾನೆ ನಾವು ತಲೆಯಲ್ಲಿ ಇಟ್ಕೊಂಡು ಅದರಿಂದ ಪ್ರೂವ್ ಆದ್ರೆ ಮಾತ್ರ ಅದು ಮೂಢನಂಬಿಕೆ ಅಲ್ಲ ಅನ್ನುವ ದಡ್ಡತನವನ್ನು ಬಿಟ್ಟು ಬಿಡ್ಬೇಕು ಮೊದ್ಲು. ಯಾಕೆಂದ್ರೆ ಎಲ್ಲದಕ್ಕೂ ಆ ಸಿದ್ಧಾಂತವನ್ನ ಮೀರಿದ ಸಂಗತಿಗಳು, ನಮ್ಮ ಕಣ್ಣಿಗೆ ಕಾಣದ ಸಂಗತಿಗಳು ತುಂಬಾ ಇರ್ತಾವೆ ಅನ್ನುವುದನ್ನ ಋಷಿಗಳು ಯೋಚನೆ ಮಾಡಿ ಆ ವ್ಯವಸ್ಥೆಯನ್ನ ನಮಗೆ ಜೋಡಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಸರಿಯಾದ ಆಚರಣೆಗಳು ಕೂಡ ಅಂತಃಕರಣದ ಶುದ್ಧಿಯ ನೆಲೆಯಲ್ಲಿ ಒಂದು ಬಹಳ ಎಚ್ಚರದಲ್ಲಿ ಅವ್ರು ಹೇಳುವುದೇನು ಅಂದ್ರೆ, ನೀವ್ ಏನ್ ಮಾಡಿದ್ರು ಅದು ಆತ್ಮನ ಶುದ್ಧಿಗೆ ಕಾರಣವಾಗುವಂತದ್ದಾದ್ರೆ ಅದು ಸರಿ. ಆತ್ಮಶುದ್ಧಿ ಇಲ್ಲದೆ ಸುಮ್ನೆ ನಮ್ಮ ಫೋಟೋಗೋಸ್ಕರ ನಾವು ಕಲರ್ ಕಲರ್ ಪದಾರ್ಥಗಳನ್ನೆಲ್ಲ ಹಾಕಿ ನಾವು ಚಂದ ಇದ್ದೇವೆ ಅಂತ ತೋರಿಸ್ಲಿಕ್ಕೋಸ್ಕರ ಮಾತ್ರ ನಾವು ಕಾರ್ಯಕ್ರಮ ಮಾಡುತ್ತೇವೆ ಅಂದ್ರೆ ಕಾರ್ಯಕ್ರಮದ ಉದ್ದೇಶ ದೇವರೇ ಇಲ್ಲ. ದೇವ್ರು ಬಿಟ್ಟು ಉಳಿದದ್ದು ಎಲ್ಲ ಅಲ್ಲಿರುತ್ತೆ. ಅದು ಎಷ್ಟು ದೊಡ್ಡ ಸಂಪ್ರದಾಯ ಆಚರಣೆ ಆದ್ರೂ ಕೂಡ ದೇವರನ್ನು ಮರೆತು ಹೋಯ್ತು ಅಂದ್ರೆ ಆ ಆಚರಣೆಗೆ ಏನು ಅರ್ಥ ಇಲ್ಲ. ಆದ್ರೆ ಅದು ಭಗವಂತನಲ್ಲಿ ಮತ್ತಷ್ಟು ಭಕ್ತಿ ಹೆಚ್ಚಿಸುವ, ಭಗವಂತನ ಪ್ರೀತಿಯನ್ನ ಸಂಪಾದಿಸ್ಲಿಕ್ಕೆ ಬೇಕಾದ ಒಂದು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಅಂತ ಆದ್ರೆ ಅವಾಗ ಅದಕ್ಕೆ ಅರ್ಥ ಇದೆ. ಮುಂದೆ ಆ ಒಂದು ಸುಂದರವಾದ ಉದಾಹರಣೆ ಕೊಟ್ಟು ಹೇಳುತ್ತಾರೆ. ಯಥಾ ವಾತರಥೋ ಘ್ರಾಣಂ ಆವೃಂಕ್ತೆ ಗಂಧ ಆಶಯಾತ್ ಏವಂ ಯೋಗತರಂ ಚೇತ ಆತ್ಮಾನಮವಿಕಾರಿಯತ್. ವಾತರಥ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಇಲ್ಲಿ. ವಾತರಥ ಅಂದ್ರೆ ಗಾಳಿಯೇ ಯಾವುದಕ್ಕೆ ರಥವೋ ಅದು ಯಾವುದಿರ್ಬೋದು ಹೇಳಿ? ಯಾವುದಕ್ಕೆ ಗಾಳಿ ರಥ? ಪರಿಮಳಕ್ಕೆ. ಪರಿಮಳ ಓಡಾಡುವುದು ಗಾಳಿಯ ಮೂಲಕ. ಗಾಳಿ ಹೊತ್ತುಕೊಂಡು ಹೋಗುತ್ತೆ, ಆದ್ರಿಂದಾಗ ಅದು ವಾಹನ. ಅದಕ್ಕೆ ವಾತರಥ ಅಂತ ಕರೀತಾರೆ. ಹೇಗೆ ಹೂವಿನ ಸುವಾಸನೆ ಗಾಳಿಯ ಮೂಲಕ ಮೂಗಿಗೆ ಬಡದು ಅದನ್ನ ಗಾಳಿ ತಗೊಳ್ಬೇಕು ಅಂತ ಆಕರ್ಷಿಸುವಂತೆ ಮಾಡುತ್ತೋ, ಈ ಧರ್ಮಾಚರಣೆಯಿಂದ ನಿರ್ಮಲವಾದ ಮನಸ್ಸು ವಿಷಯ ಪದಾರ್ಥಗಳಿಗೆ ವಿಕಾರಗೊಳ್ಳದೆ ಪರಮಾತ್ಮನನ್ನ ಒಲಿಯುವಂತೆ ಮಾಡುತ್ತೆ. ಈ ಧರ್ಮಾಚರಣೆ ಅದರ ಪರಿಮಳ ಯಾವುದು ಅಂತಂದ್ರೆ ಶುದ್ಧವಾದ ಅಂತಃಕರಣ. ಅದರಿಂದ ಘ್ರಾಣೇಂದ್ರಿಯಕ್ಕೆ ಒಳ್ಳೆಯ ಖುಷಿ ಸಿಗುತ್ತೆ. ಆ ಆಚರಣೆಯಿಂದ ಭಗವಂತನ ನನಗೆ ಆ ಪರಿಮಳದ ಸುಖವನ್ನು ಅನುಭವಿಸ್ಲಿಕ್ಕೆ ಆಗುವ ಹಾಗೆ ಧರ್ಮಾಚರಣೆಯಿಂದ ಅಂತಃಕರಣ ಶುದ್ಧಿಯಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳಿಕ್ಕಾಯ್ತು ಅಂದ್ರೆ ಅದು ಸುಕೃತ, ಅದು ಸತ್ಕರ್ಮ ಅಂತ ಅನ್ನಿಸಿಕೊಳ್ಳುತ್ತೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತಃ ಸದಾ ತಮವಜ್ಞಾಯ ಮಾಮರ್ತ್ಯ ಕುರುತೇರ್ಚಾ ವಿಡಂಬನಂ. ನಾನು ಎಲ್ಲ ಜೀವರ ಒಳಗೂ ಪ್ರಭುವಾಗಿ ನೆಲೆಸಿದ್ದೇನೆ. ಅಹಂ ಹಿ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠ. ನಾನೇ ಎಲ್ಲ ಜೀವಗಳ ಒಳಗೂ ಕೂಡ ನಿಂತಿದ್ದೇನೆ ಅಂತ ಭಗವಂತ ಹಲವು ಬಾರಿ ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಿಕೊಂಡಿದ್ದಾನೆ. ಸ್ವತಃ ಕೃಷ್ಣನು ಆ ಮಾತನ್ನ ಮತ್ತೆ ಮತ್ತೆ ಆಡಿದ್ದಾನೆ. ಅಹಂ ಸರ್ವೇಷು ಭೂತೇಷು. ಕಪಿಲ ಮಹರ್ಷಿ ಹೇಳ್ತಾನೆ ಪರಮಾತ್ಮನ ಅವತಾರ ರೂಪವಾಗಿ, ನಾನು ಎಲ್ಲ ಜೀವಗಳ ಒಳಗೂ ನೆಲೆಸಿದ್ದೇನೆ. ಜೀವನೊಳಗಿರುವ ನನ್ನನ್ನ ತಿರಸ್ಕರಿಸಿ, ಅಂದ್ರೆ ಮನುಷ್ಯನನ್ನು ಕಂಡ್ರೆ ಆಗಲ್ಲ, ಪ್ರಾಣಿಗಳನ್ನ ಕ್ರೂರವಾಗಿ ನಡೆಸಿಕೊಳ್ಳುವುದು, ಮರಗಳ ಬಗ್ಗೆ ಕಾಳಜಿ ಇಲ್ಲ, ನಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಯಾವ ಅಭಿಮಾನವೂ ಇಲ್ಲ. ಆದ್ರೆ ದೇವರ ಪೂಜೆ ಎಂದು ಏನು ಆನಂದದಿಂದ ಮಾಡ್ತಾನೆ ಅಂತಂದ್ರೆ, ಪ್ರತಿಮಾ ತಂ ಅವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ಅರ್ಚ ಅಂತಂದ್ರೆ ಪ್ರತಿಮೆ. ಅವನು ಪ್ರತಿಮೆಗಳಲ್ಲೇ ಭಗವಂತನೆಂಬ ತಪ್ಪು ಗ್ರಹಿಕೆಯಿಂದ ಅದು ಪೂಜಿಸಿದ್ರೆ ಅದು ಪೂಜೆ ಅಲ್ಲ, ಪೂಜೆಯ ಆಕ್ಟಿಂಗ್. ಭಾರಿ ಭಕ್ತಿಯಿಂದ ಇಂದು ಎನಗೆ ಗೋವಿಂದ ಅಂತ ಕೂಗ್ತಾ ಇರ್ತಾರೆ. ಆಮೇಲೆ ಸಂಭಾವನೆ ಎಷ್ಟು ಕೊಟ್ರು ಅಂತ ಕೇಳ್ತಾರೆ ಅವರು. ಅವರು ದೇವರನ್ನ ಭಕ್ತಿಯಿಂದ ಹಾಡಿದ್ದು ದೇವರು ಬರ್ಲಿ ಅಂತಲ್ಲ,
ಆ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ಜನ ಹೊಗಳ್ಳಿ ಅಂತ. ಎಂತ ರಾಗ ಹಾಡಿದ್ರಿ, ತೊಡೆ ತಟ್ಟಿದ್ರು ನೋವು ಬರ್ಲಿಲ್ಲ, ಅಷ್ಟು ಚೆನ್ನಾಗಿ ತಾಳ ಇತ್ತು ಅಂತ. ತಾಳದ ಕಡೆಗೆ, ರಾಗದ ಕಡೆಗೆ, ಸಾಹಿತ್ಯದ ಕಡೆಗೆ, ಆಕ್ಟಿಂಗ್ ನ ಕಡೆಗೆ ಅದು ಹೇಗೆ ಸೀನ್, ಆ ಸಿಚುವೇಶನ್ ಹೇಗೆ ಕವರ್ ಆಯ್ತು. ಅಲ್ಲಿ ಬಾಳೆಕಂಬ ಎಲ್ಲ ಚೆನ್ನಾಗಿ ಬಂತ, ಮೇಲೆ ಹಾಕಿದ ತೋರಣ ಎಲ್ಲ ಕಂತ, ಅದೆಲ್ಲ ಬಂದಿದ್ರೆ ಮಾತ್ರ ಶಾರ್ಟ್ ಸರಿ. ಇಲ್ಲಾಂದ್ರೆ ಟೇಕ್ 35, ಟೇಕ್ 28, ಟೇಕ್ 31 100 ಸರ್ತಿ ಶೂಟ್ ಮಾಡ್ತಿರ್ತಾರೆ ಅವರು. ಇಂದು ನನಗೆ ಗೋವಿಂದ ಅನ್ಕೊನೆ, ನಂದು ಕತೆ ಗೋವಿಂದ ಅಂತ ನಾನು ಡೈರೆಕ್ಟ್ ಇವ್ರು ಮಾಡ್ಲಿಕ್ಕೆ ಬರೋತ. ನಮ್ಗೆ ಒಂದೇ ಸರ್ತಿ ನೋಡಿದಾಗ ಏನು ಭಕ್ತಿ ಅನ್ಸುತ್ತೆ, ನಿಜವಾಗ್ಲೂ ಇವರಿಗೆಲ್ಲ ದೇವ್ರು ಒಲ್ದು ಬಿಡ್ತಾರೆ ಅಂತ ನಾವು ಅನ್ಕೊಂಡಿರ್ತೇವೆ. ನಿಜವಾಗಿ ಮಾಡೋರು ಇರ್ಬೋದು, ಭಕ್ತಿ ಮಾಡುವವರು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಹೆಚ್ಚು ಕಮ್ಮಿ ಆ ಪ್ರಜ್ಞೆ ಇಲ್ಲದೆ ಕೇವಲ ಒಂದು ನಟನೆ ಆದಾಗ ಹೇಗೆ ನಾವು ಅದನ್ನ ಅವರ ನೋಡಿ, ಎಷ್ಟೋ ಸರ್ತಿ ಬಹಳ ಸಿನಿಮಾದಲ್ಲಿ ಭಾರಿ ಉಪದೇಶ ಕೊಡ್ತಾ ಇರ್ತಾರೆ, ಹಾಗ್ ಮಾಡ್ಬಾರ್ದು, ಹೀಗ್ ಮಾಡ್ಬಾರ್ದು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂತ. ಅವರ ಲೈಫಲ್ಲಿ ನೋಡಿದ್ರೆ ತದ್ವಿರುದ್ಧ ಇರ್ತಾರೆ. ದೇಶಭಕ್ತಿ ದೇಶಭಕ್ತಿ ಅಂತ ಇರ್ತಾರೆ, ಪಕ್ಕದ ದೇಶದವರಿಗೆ ಕೋಟಿಗಟ್ಲೆ ತಮ್ಮ ಕಡೆಯಿಂದ ಡೊನೇಟ್ ಮಾಡ್ತಿರ್ತಾರೆ. ನಾವು ಅವರನ್ನ ಭಾರಿ ಅಭಿಮಾನದಿಂದ ಎಂತ ಆಕ್ಟರ್ ಅಪ್ಪ, ಎಂತ ಆಕ್ಟ್ರೆಸ್ ಅಪ್ಪ ಅಂತ ಅನ್ಕೊಂಡು ನಾವು ಅವರಿಗೆ ಕಾಲಿಗೆ ಬೀಳ್ತಾ ಇರ್ತೇವೆ. ಅವರು ನಮ್ಮ ದೇಶದ ದೋಷಗಳನ್ನ ಎತ್ತಿ ಎತ್ತಿ ತೋರಿಸಿ, ನಿಮ್ಮ ದೇಶದಲ್ಲಿ ಹೀಗಿದೆ, ನಿಮ್ಮ ದೇಶದಲ್ಲಿ ಹಾಗಿದೆ, ನಿಮ್ಮ ದೇಶ ಹಾಗೆ. ಸರಿ, ನಿಂದ್ ಯಾವ್ದಪ್ಪ ದೇಶ? ನಿನ್ ಬಗ್ಗೆನು ಮಾತಾಡು, ನಿನ್ ಬಗ್ಗೆನು ಹೇಳು. ಅದು ಗುಪ್ ಚುಪ್ ಮಾತಾಡ್ಲಿಕ್ಕಿಲ್ಲ, ಯಾಕಂತ ತಲೆ ಹೋಗ್ಬಿಡುತ್ತೆ ಹಂಗ್ ಮಾತಾಡಿದ್ರೆ. ಅಂದ್ರೆ ಇದು ನಟನೆ ಮಾತ್ರ ಆಗಿರುವಾಗ ಅರ್ಚಾ ವಿಡಂಬನಂ. ದೇವರನ್ನ ಪ್ರತಿಯೊಬ್ಬರಲ್ಲಿ ಕಾಣದೆ, ಪರಿಸರದಲ್ಲಿ ಎಲ್ಲೂ ಕಾಣದೆ, ಕೇವಲ ಅದು ಪ್ರತಿಮೆಯಲ್ಲಿ ಮಾತ್ರ ದೇವರನ್ನ ಕಾಣುವ ಸ್ಥಿತಿ ಇದ್ರೆ ಆ ಪೂಜೆಗೆ ಏನು ಅರ್ಥ ಇಲ್ಲ. ಪೂಜೆ ಎನ್ನುವುದು ಹೊರಗಿನಿಂದಲೂ ದೇವರಿದ್ದಾನೆ ಅಂತ ಕಾಣ್ಲಿಕ್ಕೆ ಒಂದು ಪ್ರಾಕ್ಟೀಸ್. ಅದು ದೇವರನ್ನ ಪ್ರತಿಮೆಯಲ್ಲಿ ಮಾತ್ರ ಕಾಣ್ತಾನೆ, ಹೊರಗಡೆ ಎಲ್ಲೂ ಕಾಣುವುದಿಲ್ಲ ಅಂದ್ರೆ ಆ ಪೂಜೆಗೆ ಅರ್ಥ ಇಲ್ಲ ಅಂತ ಸ್ವತಃ ದೇವರೇ ಈ ಮಾತನ್ನ ತಾಯಿ ಹತ್ರ ಹೇಳ್ತಾ ಇದ್ದಾರೆ. ಯೋ ಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸ. ಅವನ ಹೋಮ ಹೇಗಿದೆ ಅಂದ್ರೆ ಬೂದಿಯಲ್ಲಿ ಆಹುತಿ ಹಾಕಿದ ಹಾಗೆ, ವೇಸ್ಟ್ ಅದು. ಭಸ್ಮನ್ಯೇವ ಜುಹೋತಿ ಸ. ಅವನು ಬೂದಿಯಲ್ಲಿ ತಂದು, ಅದು ಬೂದಿಯಲ್ಲಿ ಜೋರಾಗಿ ಹಾಕಿದ ಒಂಚೂರು ಧೂಳು ಹೇಳುತ್ತೆ, ಓಹ್ ಹುತಾಗೋಯ್ತು ಅನ್ಕೋತಾನೆ. ಅದು ಬೂದಿ ಮುಚ್ಚಿದ್ ಕಾಣುದೇ ಇಲ್ಲ ಅವನಿಗೆ. ಅನ್ಕೊಳ್ಳುದು ನಾನು ಎಷ್ಟು ಹೋಮ ಮಾಡಿದ್ದೇನೆ ಗೊತ್ತಾ. ಅದು ಹೋಗ್ಲಿ, ಆಮೇಲೆ ತೆಗೆದು ಎಸಿತಾರಲ್ವ. ಯಾವ್ದಾದ್ರು ಪಾಪ ಪ್ರಾಣಿಗಳದನ್ನ ತಿನ್ಲಿಕ್ಕೆ ಹೋದ್ರೆ ಅವುಗಳಿಗಾದ್ರೂ ತಿನ್ಲಿಕ್ಕಿದ್ಯಾ? ಆ ಬೂದಿ ಮುಚ್ಚಿ ಎಲ್ಲ ಗಲೀಜಾಗಿರುತ್ತೆ. ಯಾವ ನೀವನು ಈ ತರ ತಾನು ತಿನ್ನದೆ ತನ್ಗೂ ತಿನ್ಲಿಕ್ಕೆ ಆಗದಾಗ ಮಾಡಿಟ್ಟು ಹೋಗಿದ್ದಾನೆ. ಏನು ಅದಕ್ಕೆ ರಕ್ಷಾ ಕವಚ ಹಾಕಿದ ಹಾಗೆ ಬೂದಿ ಮೆತ್ತಿ ಕಳಿಸ್ಬಿಟ್ಟಿದ್ದಾನೆ. ನಾವು ತಿಂದು ಬದುಕುದು ಹೇಗೆ ಅಂತ ಅವುಗಳು ಅದನ್ನ ಕೊಳತು ಹೋಗ್ಬೇಕು ಹೊರತು ತಿನ್ಲಿಕ್ಕಾಗಲ್ಲ. ಯಾರು ಜೀವರ ಒಳಗೆ ನಿಯಾಮಕನಾಗಿ ನಾನಿದ್ದೇನೆ ಎನ್ನುವುದನ್ನು ಮರೆತು ಪ್ರತಿಮೆಯನ್ನೇ ದೇವರು ಅಂತ ಭಾವಿಸಿ ಮೂಢತನದಿಂದ ಪೂಜಿಸಿದಾಗ ಅವನ ಪೂಜೆ ಅದು ಬೂದಿಯಲ್ಲೋ ನೀರಿನಲ್ಲೋ ಮಾಡಿದ ಹೋಮದ ಹಾಗೆ ವ್ಯರ್ಥ. ಬೇರೆಯವರನ್ನು ದ್ವೇಷಿಸ್ತಾ, ಅಂದ್ರೆ ತನ್ನಲ್ಲಿ ಇರುವ ಆ ಶಕ್ತಿಗೆ ಭಾರಿ ಮರ್ಯಾದೆ ಕೊಡುತ್ತಾನೆ, ಆದ್ರೆ ಬೇರೆಯವರಿರುವಂತಹ ಸಾಮರ್ಥ್ಯಕ್ಕೆ ಯಾವತ್ತೂ ಗೌರವ ಕೊಡುವುದಿಲ್ಲ. ಪರರ ಶರೀರದಲ್ಲೇ ಇರುವ ನನ್ನನ್ನು ದ್ವೇಷಿಸಿ ಅವನಲ್ಲಿರುವ ದೇವರು ಬೇರೆ, ನನ್ನಲ್ಲಿರುವ ದೇವರು ಬೇರೆ ಅಂತ ಚಿಂತನೆ ಮಾಡುವಂತವ್ರು ಇರ್ತಾರೆ ಕೆಲವರು. ಅವನು ಮಾಡಿದ ಪೂಜೆಯೂ ಕೂಡ ಯಾರನ್ನು ಪ್ರೀತಿಯಿಂದ ಕಾಣದ ಅಹಂಕಾರಿ ಭಗವಂತನಲ್ಲಿ ನಿಷ್ಠೆ ಹೊಂದುವುದಕ್ಕೆ ಅವನಿಗೂ ಸಾಧ್ಯ ಆಗುವುದಿಲ್ಲ. ದ್ವೇಷ ಮಾಡಿದ ಮೇಲೆ ಭಗವಂತನ ಪ್ರೀತಿ ಸಂಪಾದಿಸುವುದು ತುಂಬಾ ಕಷ್ಟ. ಹಾಗಾದ್ರೆ ಸಿಟ್ಟು ಇದೆಲ್ಲ ಬರುತ್ತಲ್ವ, ಏನ್ ಮಾಡುದು? ಬರುತ್ತೆ, ಸಿಟ್ಟು ಬರಬಾರ್ದು ಅಂತ ಹೇಳಿಲ್ಲ. ಸಿಟ್ಟು ಬಂದಾಗ ಅದನ್ನು ಯೋಚನೆ ಮಾಡ್ಬೇಕು, ಯಾವ ಕಾರಣಕ್ಕೋಸ್ಕರ ಸಿಟ್ಟು ಬಂತು. ಸಿಟ್ಟಿನಲ್ಲಿ ಒಳ್ಳೆ ಸಿಟ್ಟು, ಕೆಟ್ಟ ಸಿಟ್ಟು ಅಂತ ಹೇಳಿದೆ. ನಮ್ಮ ನಿಯಂತ್ರಣದಲ್ಲಿ ಇದ್ರೆ ಅದು ಒಳ್ಳೆ ಸಿಟ್ಟು. ನಮ್ಮ ನಿಯಂತ್ರಣ ತಪ್ಪಿ ಕೈಯಲ್ಲಿ ಇದ್ದಿದ್ದೆಲ್ಲ ಇನ್ನೊಬ್ಬರ ಮೂತಿಗೆ ಬೀಳುತ್ತೆ ಅಂದ್ರೆ ಅದು ಕೆಟ್ಟ ಸಿಟ್ಟು. ಯಾಕಂದ್ರೆ ಅವ್ನು ಸಿಟ್ಟು ಬರುತ್ತೆ, ಅವ್ನು ನಮ್ಮ ತಲೆಗೆ ಎಸಿತಾನೆ. ಆಮೇಲೆ ಇಬ್ರು ಸಿಟ್ಟಿನಿಂದ ಮೂತಿ ಎರಡೆರಡು ಬೇರೆ ಬೇರೆ. ಕನ್ನಡಿಯಲ್ಲಿ ನೋಡಿದ್ರೆ ಅವ್ನು ಇವನಿಗೆ ಅರ್ಥ ಆಗಲ್ಲ, ಇವನು ಅವನಿಗೆ ಅರ್ಥ ಆಗಲ್ಲ, ಯಾರು ಬೇರೆಯವರು ಮಾತಾಡ್ತಿದ್ದಾರೆ ಅಂತ ದೂರ ಆಗ್ಬೇಕಾದ ಪ್ರಸಂಗ. ಅದರಿಂದಾಗಿ ದ್ವೇಷ, ಸಿಟ್ಟು, ಅಸೂಯೆ ಇದೆಲ್ಲವೂ ಕೂಡ ಒಳಿತಿನ ಹಿಂಸೆ ಯೋಚನೆಯಲ್ಲಿ ಇದ್ರೆ ದ್ವೇಷವನ್ನು ಒಳಿತಿನಲ್ಲೂ ಮಾಡ್ಲಿಕ್ಕೆ ಆಗಲ್ಲ ರೀ, ಕಷ್ಟ. ಸಿಟ್ಟಾದ್ರೂ ಒಳ್ಳೇದಕ್ ಮಾಡ್ಬೋದು, ಒಳ್ಳೆಯ ಬಯಕೆ ಇರ್ಬೋದು, ಒಳ್ಳೆಯ ಕೋಪ ಬರ್ಬೋದು, ಒಳ್ಳೆಯ ಲೋಭ ಇರ್ಬೋದು, ಒಳ್ಳೆಯ ಮೋಹವೂ ಇರ್ಬೋದು.
ಒಳ್ಳೆಯ ಮದವೂ ಬರ್ಬೋದು. ಮದ ಅಂದ್ರೆ 2 ತರದ ಮದ ಇದೆ. ಹ್ಮ್ ನಾನು ಭಗವಂತರವನು, ಭಗವಂತನಿಗೆ ಸಂಬಂಧಪಟ್ಟವನು ಅಂತ ಹೆಮ್ಮೆ ಪಡುವುದೇನಿದೆ, ಆ ಮದ ದೋಷ ಅಲ್ಲ. ಯಜ್ಞ ಮಾಡುವಾಗ ಅದರಿಂದ ಒಂದು ಖುಷಿಯಾಗಿ ಆನಂದ ಆಗುತ್ತೆ. ಆ ಆನಂದ ಅನ್ನೋದು ದೋಷ ಅಲ್ಲ. ಕುಡ್ದಾಗ ನಾನು ಯಾರು, ಪಕ್ಕದವನು ಯಾರು, ನನ್ ಕಾಲು ಯಾವ್ದು, ಪಕ್ಕದ ಕಾಲು ಯಾರು, ನನ್ ಚಪ್ಲಿ ಯಾವ್ದು, ಪಕ್ಕದ ಚಪ್ಲಿ ಯಾರು, ನನ್ನವ್ರು ಯಾರು, ಪಕ್ಕದವ್ರು ಯಾರು ಅಂತ ಗೊತ್ತಾಗದ ಸ್ಥಿತಿಯ ಮದ ಇದೆಯಲ್ಲ, ಅದು ಡೇಂಜರ್. ಅದು ಮದ್ಯದಿಂದ ಬರುದು. ಆ ಮದ ಉಪಯೋಗ ಇಲ್ಲ. ಕೊನೆಯದು ಮತ್ಸರ. ಇನ್ನೊಬ್ಬನಿಗಿಂತ ಚೆನ್ನಾಗಿ ಬೆಳಿಬೇಕು ಅಂತ ಬಯಕೆ ಬಂದ್ರೆ ಅದೂ ದೋಷ ಅಲ್ಲ. ಆದ್ರೆ ಭೂತೇಶು ಬದ್ಧ ವೈರಸ್ಯ ನ ಮನಃಶಾಂತಿ ಮೃಚ್ಛತಿ. ಬದ್ಧ ವೈರವನ್ನ ಕಟ್ಟಿಕೊಂಡವನ ಮನಸ್ಸು ಎಂದೂ ಶಾಂತಿಗೊಳಗಾಗದು. ಇದು ನಿಶ್ಚಯ. ಯಾರ ಮೇಲೂ ಸತ್ರು ಮರಿಯಲ್ಲ ನಾನು. ಮರಿಲಿಕ್ಕೆ ಏನುಂಟು ಸತ್ತ ಮೇಲೆ? ಹೇಳುದು ಭಾರಿ. ನಾನು ಏನ್ ಡೈಲಾಗ್ ಹೊಡೆಯುದು ಅಂದ್ರೆ, ನನ್ನ ಜೀವಮಾನದಲ್ಲಿ ಪ್ರಾಣ ಹೋದ್ರು ಅವನನ್ನು ಮರಿಯಲ್ಲ ನಾನು, ಅಂತ ಕೆಟ್ಟ ಕೆಲಸ ನನಗೆ ಮಾಡಿಬಿಟ್ಟಿದ್ದಾನೆ ಅಂತ ಬೈಕೋತಾ ಇರ್ತಾರೆ. ಆದ್ರೆ ಆ ಮಾತಿನ ಅರ್ಥ ಏನು ಅಂತ ಯೋಚನೆನೂ ಮಾಡಲ್ಲ. ಹೇಳುದು ಡೈಲಾಗ್ ಹೊಡಿತಾ ಇರ್ತೇವೆ ಅಂತ. ಆದ್ರೆ ದ್ವೇಷದಿಂದ ಯಾವತ್ತೂ ಕೂಡ ಯಾರಿಗೂ ಇಲ್ಲಿ ತನಕ ಒಬ್ಬನಿಗೂ ಹಿತ ಆದದ್ದು ಅಂತಿಲ್ಲ. ಅಹಿತದ ಪರಮಾವಧಿ ದ್ವೇಷ. ಅಹಮುಚ್ಚಾವಚೈರ್ದ್ರವ್ಯೈ ಕ್ರಿಯೆಯೋತ್ಪನ್ನಯ ಅನಘೆ ನೈವ ತುಷ್ಯೇರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನ. ಪ್ರತಿಮೆಯಲ್ಲೂ ನಾನಿದ್ದೇನೆ ಅಂತ ತಿಳಿದು ಸಜ್ಜನರಲ್ಲೂ ನಾನಿರ್ತೇನೆ ಅಂತ ಯೋಚನೆ ಮಾಡಿ ಸತ್ಕರಿಸಿದ್ರೆ ಅದು ಸರಿಯಾದ ಪೂಜೆ ಆಗುತ್ತೆ. ಸಜ್ಜನರಲ್ಲಿ ದ್ರವ್ಯಾದಿಗಳನ್ನ ಕೊಡುವ ವಿಷಯದಲ್ಲಿ ಯಾರಿಗೂ ಸಹಾಯ ಮಾಡುವ ಪ್ರಸಂಗ ಬಂದಾಗ ಸಹಾಯ ಮಾಡದೆ ಅವಮಾನ ಮಾಡಿದ್ರೆ ಪೂಜೆ ನೀವು ದೇವರ ಕೋಣೆಯಲ್ಲಿ ಕೂತು ಮಾಡಿದ್ದು ಕೂಡ ವ್ಯರ್ಥ ಆಗ್ಬಿಡುತ್ತೆ. ಅಲ್ಲಿ ಸ್ವಾರ್ಥ. ದೇವರ ಹತ್ರ ನನಗೆ ಅದು ಕೊಡು ಇದು ಕೊಡು ಅಂತ ಒಂದಿಷ್ಟು ಪ್ರಾರ್ಥನೆ. ಅದು ನನಗೋಸ್ಕರ ಕೇಳುದಲ್ಲಪ್ಪ, ಎಲ್ರಿಗೋಸ್ಕರ ಕೇಳುದು ಅಂತ. ಮತ್ತೆ ಅದ್ರಲ್ಲಿ ಮಧ್ಯದಲ್ಲಿ ಒಂದು ನಾನ್ ಮಾಡಿದ್ದೇನೆ ಅಂತ ಹೇಳ್ಕೊಳ್ಬಾರ್ದು, ಆದ್ರೂ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳುದು ಅಷ್ಟೇ ಅಂತ. ಕೆಲವರು ಅದ್ರಲ್ಲೂ ಸ್ವಾಹಂಕಾರ ಖಂಡನೆ ಮಾಡ್ಕೊಂಡು ಅಹಂಕಾರ ತೋರಿಸ್ತಿರ್ತಾರೆ. ನಾನು ಏನು ಮಾಡಿಲ್ಲಪ್ಪ, ಸುಮ್ನೆ ಒಂದು 60 ಶಾಲೆ ಕಟ್ಟಿದ್ದೇನೆ, ಒಂದು 7 ವರ್ಷದಿಂದ ನಿರಂತರ ಪ್ರೈಸ್ ಕೊಡ್ತಾ ಬಂದೇನೆ, ನನ್ಗೆ ಖರ್ಚಾಗತ್ತೆ ಒಂದು 35-40 ಲಕ್ಷ. ನಾನು ಅದೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಗ್ತಿರೋದು ಯಾರಿಗೋಸ್ಕರ ಮಾಡಿ, ದೇವ್ರು ಕೊಟ್ಟದ್ದೇ ಕೊಡ್ಲಿಕ್ಕೆ. ನಾನೊಬ್ಬ ಕ್ಯಾಶಿಯರ್ ಅಷ್ಟೇ, ನನಗೇನು ಆ ದುಡ್ಡಿನಲ್ಲಿ ಬೇಕಿಲ್ಲ. ಆ ಪೇಪರ್ನವ್ನು ಮಾತ್ರ ಯಾಕೆ ಹಾಕ್ಲಿಲ್ಲ ಅಂತ ಮಾತ್ರ ಗೊತ್ತಿಲ್ಲ. ಅವನಿಗೆ ಹೇಳಿದ್ದೇನೆ 2 ಸರ್ತಿ ಫೋಟೋ ಕಳಿಸಿ ರಿಪೋರ್ಟ್ ಮಾಡು ಅಂತ, ಅವನಿಗೆ ಮಾತ್ರ ಬುದ್ಧಿ ಬರ್ಲಿಲ್ಲ. ಮಾಡಿದ ಕೆಲಸ ಜನರಿಗೆ ಗೊತ್ತಾದ್ರೆ 4 ಜನಕ್ಕೆ ಸ್ಫೂರ್ತಿ ಬರುತ್ತೆ ರೀ, ಅದಕ್ಕೋಸ್ಕರ ನಾನು ಫೋಟೋ ಹಾಕ್ಸುದು. ನನಗೇನ್ ಬೇಕಾಗಿಲ್ಲ, ಇವ್ರು ಫೋಟೋ ಮಾತ್ರ ಅಳಿಸಿ ಹಾಕ್ಬಿಡ್ಬೇಕು. ಎಷ್ಟು ವಿಚಿತ್ರ ಬೆರೆತು ಹೋಗಿರುತ್ತೆ ಅಂದ್ರೆ, ನಾವು ಕಾಣಿಸ್ಕೊಳ್ಬೇಕು, ನಾವು ಹೀಗೆ ಪ್ರಕಟಗೊಳ್ಬೇಕು, ನಮ್ಮ ಕೀರ್ತಿ ಹೆಚ್ಚಬೇಕು ಅಂತ ಅದು ಇನ್ಸ್ಟಿಂಕ್ಟ್, ಅದು ಬರುತ್ತೆ. ಮಹಾ ತಪ್ಪು ಅಂತ ಹೇಳಲ್ಲ, ಆದ್ರೆ ಅದು ಉದ್ದೇಶಪೂರ್ವಕವಾಗಿ ಜಾಸ್ತಿ ಆದ ಹಾಗೆ ನಮ್ಮ ಶಾಂತಿ ಹಾಗೆ ಕಮ್ಮಿ ಆಗ್ತಾ ಬರುತ್ತೆ. ಅರ್ಚಾದಾವರ್ಚಯೇ ತಾವತ್ ಈಶ್ವರಂ ಮಾಂ ಸ್ವಕರ್ಮಕೃತ್ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಷ್ವವಸ್ಥಿತಂ. ನನ್ನೊಳಗೂ ಎಲ್ಲರೊಳಗೂ ಪ್ರತಿಮೆಯೊಳಗೂ ಇರುವವನು ಒಬ್ಬನೇ ಅನ್ನುವ ಎಚ್ಚರ ಎಲ್ಲಿಯ ತನಕ ಬರುವುದಿಲ್ಲವೋ ಅಲ್ಲಿಯ ತನಕ ಅವನ ಪೂಜೆಗೆ ಏನೂ ಅರ್ಥ ಇಲ್ಲ. ಎಲ್ಲರೊಳಗೆ ಇರುವ ತತ್ವ ಒಂದೇ. ಆ ರೀತಿಯಲ್ಲಿ ಯಾರು ಪೂಜಿಸ್ತಾನೋ ಅವನ ಭಕ್ತಿಗೆ ಅರ್ಥ ಬರುತ್ತೆ. ಆತ್ಮನಶ್ಚ ಪರಸ್ಯಾಪಿ ಯಃ ಕರೋತ್ಯಂತರೋ ಅತ್ಯಂತರೋದರಂ ತಸ್ಯ ಭಿನ್ನ ದೃಶೋ ಮೃತ್ಯು ವಿಧತ್ತೆ ಭಯಮುದ್ಬಣಂ. ನನ್ನಲ್ಲಿರುವ ಅಂತರ್ಯಾಮಿ, ಪರರಲ್ಲಿರುವ ಅಂತರ್ಯಾಮಿ ಬೇರೆ ಬೇರೆ ಅಂತ ಭಾವಿಸಿ ಯಾರು ಆ ಸಂಹಾರ ಮಾಡುವಂತಹ ಭಗವಂತನ ಶಕ್ತಿಯನ್ನ, ಅಯ್ಯೋ ಅದು ತುಂಬಾ ಅಪಾಯಕಾರಿ, ಅದನ್ನೆಲ್ಲ ಉಪಾಸನೆ ಮಾಡ್ಬಾರ್ದು. ನರಸಿಂಹ ರೂಪದಿಂದ ಹಿರಣ್ಯಕಶಿಪುವನ್ನ ಬಗದ, ಅಯ್ಯೋಯ್ಯೋ ಅದೆಲ್ಲ ಪೂಜೆ ಮಾಡ್ಬಾರ್ದು. ನಿಮ್ಗೆ ಆಗುದಾದ್ರೆ ಸ್ವಲ್ಪ ಸೌಮ್ಯವಾದ ದೇವರನ್ನು ಮಾತ್ರ ಪೂಜೆ ಮಾಡಿ. ಈ ತರ ಅದ್ಯಾವುದು ಹಂದಿ ಅಂತೆ, ಮೀನಂತೆ, ಆ ಬೇರೆ ಬೇರೆ ವಿಕಾರ ರೂಪಗಳಲ್ಲಿ ಕಾಣಿಸಿಕೊಳ್ಳುವವನನ್ನೆಲ್ಲ ಹಾಗೆಲ್ಲ ಪೂಜೆ ಮಾಡಬಾರ್ದು ರೀ. ದೇವರನ್ನ ಹಾಗೆಲ್ಲ ಮಾಡಬಾರ್ದು. ಎಂ ಯಥಾ, ಬೇರೆ ಅದಕ್ಕೊಂದು ಮತ್ತೆ ಶ್ಲೋಕ ಹೇಳ್ತಾರೆ, ಎಂ ಯಥಾ ಹಿತಾ ಉಪವಾಸತೆ ತದ್ಭವತಿ. ದೇವರನ್ನ ಹಂದಿ ಅಂತ ಉಪಾಸನೆ ಮಾಡಿದ್ರೆ ನಾವು ಹಂದಿ ಆಗ್ಬಿಡ್ತೀವಪ್ಪ. ಏನು ಗೊತ್ತಿಲ್ಲದವರು ಗೊತ್ತಿಲ್ಲ ಅಂತ ಮಾಯಿ ಮುಚ್ಚಿಕೊಂಡ್ರೆ ಒಳ್ಳೇದು. ಅದಿಲ್ದೆ ಗೊತ್ತಿಲ್ಲದೆ ಇದ್ರು ಕೂಡ ಗೊತ್ತಿದೆ ಅಂತ ಇನ್ನಷ್ಟು ಜಾಸ್ತಿ ಬೊಬ್ಬೆ ಹಾಕಿ, ತಾವು ಅಲ್ಲದೆ ತನ್ನವ್ರ ಜೊತೆಗೆ ನರಕದಲ್ಲಿ ನೀವು ಇರ್ಲಿ, ಹಂದಿ ಮೋರೆಯವ್ರು ಬನ್ನಿ ನನ್ ಜೊತೆಗೆ ಅಂತ ಕರ್ಕೊಂಡು ಹೋಗೋ ಸೌಖ್ಯ ಬೇಡ ನಮ್ಗೆ. ಹಾಗಾಗಿ ನರಸಿಂಹ
ಭಯಂಕರ ಅನ್ನುವ ಕಾರಣಕ್ಕೆ ನಾವು ಹೆದರ್ಬೇಕಾದದ್ದು ಅನ್ನುವ ರೀತಿಯಲ್ಲಿ ಚಿತ್ರಿಸಿದ್ರೆ ಅದು ಅಪರಾಧವೇ ಆಗತ್ತೆ. ತಸ್ಯ ಭಿನ್ನ ದೃಶೋ ಮೃತ್ಯು ವಿಧತ್ತೆ ಭಯಮುದ್ಬಣಂ. ದೇವರನ್ನ ಬೇರೆ ಬೇರೆ ಕಡೆಯಲ್ಲಿರುವವನು ಬೇರೆ ಬೇರೆಯಾಗಿ ಇದ್ದಾನೆ ಅಂತ ಚಿಂತಿಸಿದ್ರೆ ಅವನು ಕತ್ತಲೆಯನ್ನೇ ಹೊಂದುತ್ತಾನೆ. ಎಲ್ಲ ಜೀವರ ಒಳಗೆ ಅಂತರ್ಯಾಮಿಯಾಗಿರುವ, ಎಲ್ಲ ಜೀವರ ಒಡೆಯನಾಗಿರುವ ನನ್ನ ರೂಪಗಳಲ್ಲಿ ಒಂದು ಅನ್ನುವ ಭಾವವನ್ನ ಕಂಡು ಎಲ್ಲರಲ್ಲೂ ಮೈತ್ರಿ ಯಾರು ಮಾಡ್ತಾನೋ, ಯಾರು ಸತ್ಕಾರ ಮಾಡ್ತಾನೋ ಅವನು ಮತ್ತೆ ಅಶ್ವಮೇಧ ಯಾಗ ಮಾಡಬೇಕಾಗಿಲ್ಲ. ಅತಿಥಿ ಸತ್ಕಾರ ಅನ್ನೋದು ಒಂದು ತುಂಬಾ ದೊಡ್ಡ ಕೊಡುಗೆ. ಈ ದೇಶದಲ್ಲಿ ಮಾತ್ರ ಅದು ಅತ್ಯಂತ ಅದ್ಭುತವಾದ ಹಿನ್ನೆಲೆಯಲ್ಲಿ ಹುಟ್ಟಿ ಬಂದಿರುವುದು. ಬೇರೆ ದೇಶದಲ್ಲೆಲ್ಲ ಯಾರಾದ್ರೂ ಪಕ್ಕದ ಮನೆಯವರು ಇನ್ಯಾರಾದ್ರೂ ಕೇಳದೆ ಸೀದಾ ನುಗ್ಗಿದ್ರು ಅಂದ್ರೆ ಪೊಲೀಸ್ ಬರ್ತಾರೆ 2 ನಿಮಿಷದಲ್ಲಿ. ಬಜರ್ ಒತ್ತಿ ಬಿಟ್ಟಿರ್ತಾರೆ, ಇವನು ಯಾರು ಅಪಾಯಿಂಟ್ಮೆಂಟ್ ಇಲ್ಲದೆ ಒಳಗೆ ನುಗ್ಗಿ ಬಿಟ್ಟಿದ್ದಾನೆ, ಕರ್ಕೊಂಡು ಹೋಗಿ ಅಂತ. ಮಕ್ಕಳೇ ತಮ್ಮ ಅಪ್ಪನ ಹತ್ರ ಭೇಟಿ ಆಗ್ಬೇಕು, ಅಮ್ಮನನ್ನ ಕೇಳ್ಬೇಕು ಅಂತಂದ್ರೆ ಮೊದಲು ಪರ್ಮಿಷನ್ ಕೇಳಿ ಬರ್ಬೇಕು. ಸ್ಕೂಲಿಗೆ ಬಂದು ಕರ್ಕೊಂಡು ಹೋಗ್ಬೇಕು ಅಂತಂದ್ರು ಅವ್ರು 10 ಸರ್ತಿ 10 ರೀತಿ ಬೊಬ್ಬೆ ಹಾಕಬೇಕು. ಅದಕ್ಕೆ ಆ ಕಾರಣಕ್ಕೆ ಈ ಕಾರಣಕ್ಕೆ, ಅದು ಏನು 20 ನಿಮಿಷ. ಅದರ ನಂತರ 1 ನಿಮಿಷ ಜಾಸ್ತಿ ಆದ್ರೂ ಕೂಡ ಮತ್ತೆ ಫೈನ್ ಬೀಳುತ್ತೆ. ಮಾತಾಡ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಯಾವುದೇ ಭಾವನೆಗಳಿಲ್ಲ. ಮಕ್ಕಳು ಅಷ್ಟೇ, ಅಪ್ಪ ಅಂದ್ರೆ ಒಂದು ATM, ಅವ್ನು ಕೊಡ್ಬೇಕು, ನನ್ನ ಬದುಕಿಗೆ ಬೇಕಾದ್ದನ್ನ ನೀಗಬೇಕು, ಹೊರಟು ಹೋಗ್ಬೇಕು. ಆದ್ರೆ ಅತಿಥಿ ದೇವೋ ಭವ, ನೀವು ಬೇಕಾದ್ರೆ ಫಾದರ್ಸ್ ಡೇ, ಮದರ್ಸ್ ಡೇ ಇದೆ, ಉಳಿದಿದ್ದ ಹೋಗ್ಲಿ, ಟೀಚರ್ಸ್ ಡೇನು ಒಂದು ನಮ್ಮ ವ್ಯವಸ್ಥೆಯಲ್ಲಿ 1 ದಿವಸ ಅಂತ ಆಗುದು. ಪಾಪ 1 ದಿವಸ ಆದ್ರೂ ಗುರುಗಳಂತ ಒಬ್ರು ಇದ್ದಾರೆ ಅಂತ ನೆನ್ಪು ಮಾಡ್ಕೊಳ್ಳೋ ದಿವಸ ಸೆಪ್ಟೆಂಬರ್ 5ಕ್ಕೆ ಬರುತ್ತೆ. ಆದ್ರೆ ಅತಿಥಿಗಳ ದಿವಸ ಅಂತ ವಿದೇಶರಿಗೆ ಇನ್ನು ಕಲ್ಪನೆ ಬಂದಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಅದೊಂದು ದಿನ. ಹಾಗಾಗಿ ನಮ್ಗೆ ಅದು ಒಂದು ಈ ದೇಶದ ಅಪೂರ್ವ ಸಂಗತಿ. ಅದು ದೇವರ ಆರಾಧನೆಯ ದೊಡ್ಡ ಅವಕಾಶ ಅಂತ ಹೇಳ್ತಾರೆ. ಯಾವ ರೂಪದಲ್ಲಿ ದೇವರು ಹೇಗೆ ಬಂದು, ಮತ್ತೆ ಅತಿಥಿಯಿಂದ ನಾವು ಕರೆದು ಆರಾಧನೆ ಮಾಡಿದವರ ಅದು ಒಂದು ಪೂಜೆ, ಹೌದು, ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅತಿಥಿ ಅಂದ್ರೆ ಅದಲ್ಲ. ಅತಿಥಿ ಬೇರೆ, ಅಭ್ಯಾಗತರು ಬೇರೆ. ನಾವು ಕರೆದು ಬಂದವರು ಅಭ್ಯಾಗತರು. ಕರೆಯದೇ ಕೆಲವೊಮ್ಮೆ ಬರ್ತಾರಲ್ವಾ ಅಕಸ್ಮಾತ್ ಆಗಿ, ಅವರು ನಿಜವಾದ ಅತಿಥಿಗಳು. ಅದಕ್ಕೆ ಹೇಳಿದ್ರು ಯಾವ ರೂಪದಿಂದನೂ ಬರ್ಬೋದು. ನಮ್ಮ ಮನೆ ಮುಂದೆ ಒಂದು ಹಸು ಬಂದು ಅಂಬ ಅಂದಾಗ ನಮ್ಗೆ ದೇವ್ರು ಕಾಣಲ್ಲ. ನಮ್ಮ ಮನೆ ಎದುರುಗಡೆದು ಹೂ ಗಿಡಗಳನ್ನೆಲ್ಲ ಅಯ್ಯೋ ಈ ಹಸು ತಿಂದ್ಬಿಡುತ್ತಲ್ಲ ಅಂತ ಮೊದ್ಲು ಕೈಗೆ ಕೋಲ್ ಹೋಗುತ್ತೆ, ಅಚೋಗು ಅಂತ. ಅಂದ್ರೆ ಯಾವ ರೂಪದಿಂದಲೂ ದೇವರು ತನ್ನ ಅನುಗ್ರಹವನ್ನ ಮಾಡ್ಲಿಕ್ಕೆ, ನಮ್ಮ ಆತಿಥ್ಯವನ್ನು ಸ್ವೀಕರಿಸ್ಲಿಕ್ಕೆ ಬರ್ತಾ ಇರ್ತಾನೆ. ಅದನ್ನ ಎಚ್ಚರದಿಂದ ಕಾಣಬೇಕು. ಇದು ನಿರಂತರ ಮಾಡ್ತಾ ಇದ್ರೆ ಮಾತ್ರ ಬರುತ್ತೆ. ಯಾವತ್ತೂ 1 ದಿವಸ ಟಂಗ್ ಅಂತ ಹೊಳೆಯುವುದಿಲ್ಲ ತಲೆಗೆ. ಯಾವಾಗ್ಲೂ ಈ ಕ್ರಿಯೆಯಲ್ಲಿ ನಾವು ನಿರಂತರ ಭಾಗವಹಿಸಿದ್ರೆ ಮಾತ್ರ ಈ ಕೆಲಸ ಮಾಡುವುದಕ್ಕೆ ಒಂದು ಸಹಜವಾದ ಆಸ್ಥೆ ಇರುತ್ತೆ. ಇಲ್ಲ ಅಂದ್ರೆ ಅಯ್ಯೋ ಯಾಕಾದ್ರೂ ಈ ಮನೆಗೆ ಬರ್ತಾನೇ ಇರ್ತಾರೆ, ಒಂದು ಸರ್ತಿ ಕೈಕಾಲು ಚಾಚಿ ನೆಮ್ಮದಿಯಿಂದ ಫೋನ್ ಹಿಡಿಯುವಾಗ್ಲೇ ಬರ್ತಾರೆ ಕರೆಕ್ಟ್ ಆಗಿ. ಏನೋ ಒಂದು ಖುಷಿ ಪಡೋಣ ಅಂತ 1-2 ನಿಮಿಷ ಕೂತಾಗ್ಲೇ ಇವ್ರದೊಂದು ಕಾಟ ಶುರು ಅಂತ ಬೈಕೊಂಡೇ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದ್ರೆ ಅದಲ್ಲ ಅಂತ ಅನ್ನೋದನ್ನ, ದಾನಾದಿ ಸತ್ಕಾರಗಳನ್ನ ನಾವು ಭಗವದ್ ಭಕ್ತರಲ್ಲಿ ಮಾಡಿದ್ರೆ ಅದರಿಂದ ಆಗುವ ಆ ಅನುಕೂಲವೇ ಬೇರೆ, ಅನುಗ್ರಹವೇ ಬೇರೆ. ಆದ್ರೆ ಅದರಲ್ಲೂ ಆತಿಥ್ಯ ಮಾಡುವಾಗ್ಲೂ ಕೆಲವು ವ್ಯತ್ಯಾಸಗಳಿವೆ. ನಾವು ಮನೆಯಲ್ಲಿ ಹೇಗೆ ಅಜ್ಜಿಯನ್ನ ಗೌರವಿಸುವ ರೀತಿ, ಅಪ್ಪ ಅಮ್ಮನನ್ನ ಗೌರವಿಸುವ ರೀತಿ, ಅಣ್ಣನನ್ನ ಗೌರವಿಸುವ ರೀತಿ, ಅಂದ್ರೆ ಸಮ ವಯಸ್ಕನಾದ ಮಿತ್ರನನ್ನ ಗೌರವಿಸುವ ರೀತಿ, ಮಕ್ಕಳನ್ನ ಗೌರವಿಸುವ ರೀತಿ ಎಲ್ಲವೂ ಬೇರೆ ಬೇರೆನೆ. ಎಲ್ರಿಗೂ ಒಂದೇ ತರ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ಊಟ ಹಾಕುವಾಗನೋ ಅಥವಾ ತಿಂಡಿ ತಿನ್ನುವಾಗನೋ ಎಲ್ರಿಗೂ ಎರಡೆರಡೇ ಪಡ್ಡು, ಏನಂತಾರೆ ಅದಕ್ಕೆ, ಗುಳಿಯಪ್ಪ. ಸಣ್ಣ ಮಗುವಿಗೆ ಅಷ್ಟೇ ಸಾಕಾಗತ್ತೆ ಅಂತ ಒಂದ್ 3-4 ಹಾಕುದು. ನಮ್ಮ ಮನೇಲಿ ಸಮಾನತೆ, ಎಲ್ರಿಗೂ 3 ಅಂದ್ರೆ 3. ಯಾರು ಒಂದ್ ಎಕ್ಸ್ಟ್ರಾ ಕೇಳುವಂಗಿಲ್ಲ, ಯಾರು ಒಂದ್ ಕಮ್ಮಿ ಕೇಳುವಂಗಿಲ್ಲ. ಅವ್ರಿಗೆ ಹಸಿವೆ ಎಷ್ಟಿರುತ್ತೋ ಅಷ್ಟು ಹಾಕ್ಬೇಕು ಅನ್ನೋದು ನಿಯಮ ತಾನೆ. ಹಸಿವೆಯನ್ನ ತಣಿಸಿ ಸಮಾನವಾಗಿ ಬಡಿಸುವುದು ಸಮಾನತೆ. ಹಸಿವೆ ತಣಿಸದೆ ಸಮಾನತೆ ಅಂತ ಮೂರ್ಮೂರೆ ಹಾಕ್ತೇವೆ ಅಂತಂದ್ರೆ ಅವರು ವಾಪಸ್ 3 ಕೊಡ್ತಾರೆ. ಏನ್ರಿ ನೀವು ಬಂದ ಮೇಲೆ ಕರೆದು ಕೊಡದೆ ಮನೆಗೆ ಹೋಗಿ ಮತ್ತೆ ಅಡಿಗೆ ಮಾಡಿಟ್ಟು ಬರ್ಬೇಕು. ಅವ್ರ ಮನೇಲಿ ಸಮಾನತೆ ರೀ, ಒಂದು ಸರಿ ಒಂದೇ ಸೌಟು ಪಾಯಸ, ಒಂದೇ ಸೌಟು ಸಾರು, ಒಂದೇ ಸಟ್ಗ ಅನ್ನ, ಇನ್ನೆಂತದೂ ಹಾಕಲ್ಲ ರೀ. ನನ್ಗೆ ಹಸಿವಾಗಿ ಹೊಟ್ಟೆ ಕೊರಿತಾ ಇದೆ, ಇವ್ರು ನೋಡಿದ್ರೆ ಸಮಾನತೆ ಅಂತಾರೆ. ನಮ್ಮ ಮನೆಯಲ್ಲಿ, ನಾವು ದೊಡ್ಡ ಸಾಹಿತಿಗಳ ಮನೆಯಲ್ಲಿ ಹೀಗೆ ಮಾಡುದು. ನಾವು ಭಾಷಣನು ಹೀಗೆ ಹೊಡೆಯುದು, ಊಟನು ಹೀಗೆ ಹಾಕುದು ಅಂತಂದ್ರೆ ಆ ಮನೆಗೆ ನೆಕ್ಸ್ಟ್ ಸರ್ತಿ ಯಾರು ಊಟಕ್ಕೆ ಹೋಗಲ್ಲ.
ಹಾಗಾಗಿ ಸತ್ಕಾರ ಮಾಡುವಾಗಲೂ ಅವರ ಯೋಗ್ಯತೆಗೆ ಅನುಗುಣವಾಗಿ ನಾವು ಸತ್ಕಾರ ಮಾಡಬೇಕು ಅಂತ ಹೇಳುತ್ತಾರೆ. ಅದರಲ್ಲಿ ಯಾರು ಈಗಾಗಲೇ ಈ ರೀತಿಯಾದ ಅವಧೂತ ಚರ್ಯೆಯಲ್ಲಿ ಬದುಕ್ತಾ ಇದ್ದಾರೋ ಆ ವ್ಯಕ್ತಿಗಳು ಅತ್ಯಂತ ಶ್ರೇಷ್ಠ. ಇನ್ನು ಇಂದ್ರಿಯಗಳನ್ನ ಗೆದ್ದವರು, ಇನ್ನು ಅವಧೂತ ಚರ್ಯೆಗೆ ಹೋಗಿಲ್ಲ, ಆದ್ರೆ ಇಂದ್ರಿಯಗಳನ್ನ ಹೆಚ್ಚು ಗೆದ್ದವರು ಅವರ ನಂತರದಲ್ಲಿ ಬರ್ತಾರೆ. ಹೀಗೆ ಅದರದೊಂದು ದೊಡ್ಡ ಪಟ್ಟಿ ಇದೆ ಇಲ್ಲಿ. ನಾವು ಅದನ್ನೆಲ್ಲ ಅಷ್ಟು ಓದ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಅಭಿಪ್ರಾಯ ಮುಖ್ಯ ಹೇಳಲಿಕ್ಕೆ ಹೊರಟ ಸಂಗತಿ ಏನು ಅಂತಂದ್ರೆ, ದಾರಿಯಲ್ಲಿರುವವರು, ಗುರಿಯನ್ನು ಮುಟ್ಟಿದವರು, ಈ ವ್ಯತ್ಯಾಸ ಅಂತೂ ಇದ್ದೇ ಇದೆ. ಈ ವ್ಯತ್ಯಾಸದ ಕ್ರಮದಲ್ಲಿ ನಾವು ಅವರನ್ನ ಸತ್ಕಾರ ಮಾಡುವಾಗ್ಲೂ ಕೂಡ ಇಂಥ ವಿಷಯದಲ್ಲಿ ಎಚ್ಚರ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಮನಸೈತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯನ್. ಕೆಲವೊಂದ್ ಸರ್ತಿ ಎಲ್ಲರನ್ನು ಎಲ್ಲ ಕಾಲದಲ್ಲೂ ನಾವು ಗೌರವಿಸ್ಲಿಕ್ಕೆ ಆಗದೇ ಇರ್ಬೋದು. ಆದ್ರೆ ಮನಃಪೂರ್ವಕವಾಗಿ ಆದ್ರೂ ಮನಸ್ಸಿನ ಒಳಗಿನಿಂದಲೇನೆ ಎಲ್ಲ ಮರಗಿಡ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಲ್ಲಿರುವಂತಹ ಭಗವಂತ ನಮಗೆ ಯಾವಾಗಲೂ ಒಳಿತನ್ನುಂಟು ಮಾಡಲಿ ಅಂತ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾದದ್ದು. ಭಕ್ತಿ ಯೋಗಶ್ಚ ಮಯಾಮ ಮಾನವ್ಯುದಾಹೃತ ಯಯೋರೇಕತರೇಣೈವ ಪುರುಷಂ ರಜೇತ್. ಮನುಕುಮಾರಿಯಾದ ಎಲೈ ದೇವಹೂತಿಯೇ, ನಾನು ನಿನಗೆ ಭಕ್ತಿ ಯೋಗವನ್ನು ಜ್ಞಾನ ಯೋಗವನ್ನು ಎರಡನ್ನೂ ಉಪದೇಶ ಕೊಟ್ಟಿದ್ದೇನೆ. ಎರಡು ಒಂದಕ್ಕೊಂದು ಹೊಂದಿಕೊಂಡದ್ದೇ. ಆದ್ರೆ ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಜ್ಞಾನದ ಬಿಗಿ ಜಾಸ್ತಿ ಆದಾಗ ತಿಳಿದು ಅಭ್ಯಾಸ ಮಾಡಿ ಹೊಸ ಅರ್ಥ ಹುಡುಕುದ್ರಲ್ಲಿ ಒಂದು ಖುಷಿ ಇರುತ್ತೆ. ಅದನ್ನ ಯೋಚನೆ ಮಾಡಿ ದೇವರಲ್ಲಿ ಅವನು ಶರಣಾಗತನಾಗ್ತಾನೆ. ಇನ್ನು ಕೆಲವರಿಗೆ ಏನು ಅಂದ್ರೆ, ಆ ತಿಳಿದ ಗುಣದಲ್ಲೇ ಇನ್ನಷ್ಟು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಭಕ್ತಿಯಿಂದ ಭಗವಂತನಿಗೆ ಶರಣಾಗ್ತಾನೆ. ನಿನ್ಗೆ ಎರಡನ್ನೂ ನಾನು ಉಪದೇಶ ಮಾಡಿದ್ದು ಒಂದಕ್ಕೊಂದದು ಪೂರಕ ಅನ್ನೋ ದೃಷ್ಟಿಯಿಂದ. ಹೀಗೆ ಒಂದರ ಜೊತೆಗೆ ಒಂದಿದ್ದೇ ಜೀವನಿಗೆ ಪರಮಾತ್ಮನ ಪ್ರಾಪ್ತಿಯನ್ನ ಅದು ತಂದು ಕೊಡುತ್ತೆ. ಜ್ಞಾನಯೋಗ ಮತ್ತು ಭಕ್ತಿ ಯೋಗ ಎರಡು ಒಂದಕ್ಕೊಂದು ಪೂರಕ. ಕಾಲಾತ್ಮಕನಾದ ಪರಮಾತ್ಮನ ಪರಿಚಯವನ್ನ ಎತ್ತದ್ ಭಗವತೋ ರೂಪಂ ಬ್ರಹ್ಮಣ ಪರಮಾತ್ಮನ ಪರಂ ಪ್ರಧಾನಾತ್ ಪುರುಷಾತ್ ದೈವಂ ಕರ್ಮ ವಿಚೇಷ್ಟಿತಂ. ಗುಣಪೂರ್ಣನಾದ, ಸರ್ವಾಂತರ್ಯಾಮಿಯಾದ, ಸರ್ವೋತ್ತಮನಾದಂತಹ ಕಾಲರೂಪಿ ಭಗವಂತ ಪ್ರಕೃತಿಗಿಂತಲೂ ಮಿಗಿಲಾಗಿ ನಿಂತು ನಮ್ಮೆಲ್ಲ ಕರ್ಮಗಳನ್ನ ಸ್ವೀಕರಿಸ್ತಾ ಪ್ರೇರೇಪಿಸ್ತಾ ನಮಗೋಸ್ಕರ ನಿಂತಿದ್ದಾನೆ. ಕಾಲ ಶಬ್ದದಿಂದ ಅವನನ್ನು ಕರೆಯುವಾಗ, ಕಾಲ ಅಂದ್ರೇನು? ಎಲ್ಲವನ್ನು ಕಲೆಯುವಂತೆ ಮಾಡುವುದು. ನಾವು ಅದನ್ನು ಬಳಸ್ತೇವೆ. ಸಂಕಲನ, ವ್ಯವಕಲನ. ಕಲನ ಅಂದ್ರೆ ಕೂಡಿಸುವುದು ಆಗತ್ತೆ, ಕಲನ. ವ್ಯವಕಲನ, ವ್ಯವ ಅಂದ್ರೆ ತೆಗೆಯುವುದು, ಕೂಡಿಸುವುದು ಅದೇ, ಕಳೆಯುವುದು ಅದೇ. ಇಡೀ ಜಗತ್ತನ್ನ ಸೇರಿಸುವವನು ಅವನೇ. ಕೊನೆಗೆ ಸಂಹಾರ ಕಾಲದಲ್ಲಿ ಎಲ್ಲ ಬಿಡಿಸಿ ಬಿಡಿಸಿ ಎಲ್ಲೆಲ್ಲಿಗೋ ದೂರ ಇಡುವವನು ಅವನೇ. ಆದ್ರೆ ಅವನ ಸಂಹಾರಕ್ಕೂ ನಮ್ಮ ಸಂಹಾರಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ನಿನ್ನೆ ಹೇಳಿದೆ. ನಾಳೆಗೆ ಮತ್ತೆ ಉಪಯೋಗಕ್ಕೆ ಬರುವ ಹಾಗೆ ಅಲ್ಲಲ್ಲಿ ಡಬ್ಬಿಯಲ್ಲಿ ಹಾಕಿಡುವುದು ಭಗವಂತ. ಮಣ್ಣನ್ನ ಮಣ್ಣಲ್ಲಿ, ನೀರನ್ನ ನೀರಲ್ಲಿ ಅಲ್ಲ. ನಾವು ಎಲ್ಲೆಲ್ಲಿ ತೆಗೆದದ್ದು ಅದು ಇನ್ನೇನೋ ಆಗೋಗಿರುತ್ತೆ. ನಾವು ಸಂಹಾರ ಮಾಡಿದ್ರೆ ಅದು ವಾಪಸ್ ನಮ್ ಕೈಗೆ ಸಿಗಲ್ಲ. ಹಾಗಾಗಿ ನಮ್ಮ ಸಂಹಾರದ ಕಥೆ ಅದು ರೂಪಾಂತರ ಆಗುದಷ್ಟೇ, ಸಂಹಾರ ಆಗುದಲ್ಲ. ಸಮ್ಯಕ್ ಆಕ್ರಿಯತೆ, ಚೆನ್ನಾಗಿ ಅದನ್ನ ಸ್ವೀಕರಿಸಿ ಮತ್ತೆ ಸೃಷ್ಟಿಗೆ ಬೇಕಾದಂತೆ ಇಡ್ತಾನೆ. ಅದರಿಂದ ದೇವರಲ್ಲಿ ಸಂಹಾರ ಅನ್ನೋದು ಗುಣ, ನಮ್ಮಲ್ಲಿ ಸಂಹಾರ ಕ್ರಿಯೆ ಅಂತ ಅನ್ನೋದು ದೋಷ. ಯಾಕೆಂದ್ರೆ ನಮ್ಗೆ ಸೃಷ್ಟಿಸ್ಲಿಕ್ಕೆ ಬರುವವನಿಗೆ ಮಾತ್ರ ಸಂಹಾರ ಮಾಡುವ ಶಕ್ತಿ. ಯಾರಿಗೆ ಅದನ್ನ ಸರಿ ಮಾಡ್ಲಿಕ್ಕೆ ಬರುದಿಲ್ವೋ ಅವನು ರಿಪೇರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಟ್ಟು ಬೋಲ್ಟ್ ಎಲ್ಲ ತೆಗೆದಿಟ್ಟ, ಆಮೇಲೆ ಸರಿ ಮಾಡ್ಲಿಕ್ಕೆ ಬರಲ್ಲ, ಹಾಗೆ ಜೋಡಿಸಿಟ್ಟಿದ್ದ. ಯಾರೋ ಬಂದ, ನಂಗೆ ತಣ್ಣೀರ್ ಬೇಕು ಅಂತ ತೆಗೆದ ಫ್ರಿಡ್ಜ್, ಬಾಗಿಲ್ ಕೈಯಲ್ಲಿ ಬಂತು. ಯಾರೋ ಇದು? ಇಲ್ಲ ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಈಗ ನಟ್ಟು ಬೋಲ್ಟ್ ತೆಗ್ದಿದ್ದಾನಷ್ಟೇ, ಅವನದು ನಟ್ಟು ಬೋಲ್ಟ್ ಲೂಸ್ ಆಗಿದೆ, ವಾಪಸ್ ಸಿಕ್ಕಿಸ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ ಅಂತ. ಪರಶುರಾಮ ಅಪ್ಪ ಹೇಳಿದ ಅಂತ ತಕ್ಷಣವೇ ತಾಯಿ ಅಣ್ಣಂದಿರ ತಲೆ ತೆಗೆದ. ನಮಗನ್ಸುತ್ತೆ, ಏನಿದು ಹೀಗೆ ದೇವರ ಇದು ಎಂಥ ಪಾಠ ಇದು ಅಂತ. ಪರಶುರಾಮನ ನೀವು ದೇವರು ಅಂತ ಹೇಳ್ತೀರಿ, 10 ಅವತಾರದಲ್ಲಿ ಒಬ್ಬನಂತ ಗುರುತಿಸ್ತೀರಿ. ಆದ್ರೂ ಈ ರೀತಿಯಾದ ರೂಪವನ್ನು ಅವನು ಯಾಕೆ, ಈ ರೀತಿಯಾದ ಆಚರಣೆಯನ್ನು ಯಾಕೆ ಮಾಡಿ ತೋರಿಸಿದ? ಆ ಕಥೆಯನ್ನು ಮುಂದೆ ಪೂರ್ತಿ ಕೇಳಬೇಕು. ಮುಂದೆ ಅವನು ಮತ್ತೆ ಅಪ್ಪನಿಗೆ ಸಂತೋಷ ಆಗಿ ಹೇಳ್ತಾನೆ, ನಿನ್ಗೇನ್ ಬೇಕು ಕೇಳು ಕೊಡ್ತೇನೆ ಅಂತ. ತಕ್ಷಣವೇ ಪರಶುರಾಮ ಹೇಳ್ತಾನೆ, ನಿನ್ನ ಮತ್ತು ನಿನ್ನ ಹೆಂಡತಿಯಾದ ರೇಣುಕೆಯ ನಡುವಿನ ಭಿನ್ನ ಅಭಿಪ್ರಾಯ
ವೈಮನಸ್ಸು ಏನಿದೆ ಅದು ಮರೆತು ಹೋಗುವ ರೀತಿಯಲ್ಲಿ ಮತ್ತೆ ಅವಳು ಮರುಕಳಿಸಿ ನನಗೆ ಲಭ್ಯವಾಗಲಿ. ಅಣ್ಣಂದ್ರೆ ಎಲ್ಲರೂ ಕೂಡ ಹಿಂದಿನ ಬೇಸರವನ್ನ ಬಿಟ್ಟು ನಿದ್ದೆಯಿಂದ ಎದ್ದವರಂತೆ ಮತ್ತೆ ಹೊಸತನದ ಬದುಕಿಗೆ ನಮ್ಮ ಜೊತೆಗೆ ಬೆರೆಯಲಿ ಅಂತ ಕೇಳಿಕೊಳ್ತಾನೆ. ಅವನಿಗೆ ಅಪ್ಪನಿಗೆ ಮತ್ತೆ ಬದುಕಿಸುವ ಶಕ್ತಿ ಇತ್ತು ಅನ್ನುವ ಕಾರಣಕ್ಕೇನೆ ಹೇಳಿದ ತಕ್ಷಣವೇ ತಲೆ ತೆಗೆದ. ನಾವು ತಲೆ ತೆಗೆಯುವುದ ಇಡ್ಲಿಕ್ಕೂ ಗೊತ್ತಿಲ್ಲ, ತೆಗಿಲಿಕ್ಕೂ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ತಲೆ ಇದ್ದವ್ರು ಮಾತ್ರ ಮಾಡೋ ಕೆಲಸ ಅದು. ನಮ್ಗೆ ತಲೆ ಇದೆ ಅನ್ನೋ ಭ್ರಮೆ ಮಾತ್ರ ಇದೆ. ಯೋಂತಃ ಪ್ರವಿಶ್ಯ ಭೂತಾನಿ ಭೂತೈರತ್ಯಖಿಲಾಶ್ರಯ ಸವಿಷ್ಣುವಾಖ್ಯೋದಿಯಾ ಜ್ಞೇಯ ಕಾಲಃ ಕಲಯತಾಂ ಪ್ರಭು. ಜೀವರೊಳಗೆ ಪ್ರವೇಶ ಮಾಡಿ ಕೆಲವೊಂದನ್ನ ಆಯಾ ವಸ್ತುಗಳಿಂದಲೇ ಸಂಹಾರ ಮಾಡ್ತಾನೆ. ಅಂದ್ರೆ ಆ ಗಾಳಿ, ಬೆಳಕು, ಬೆಂಕಿ ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಸಣ್ಣ ಸಂಹಾರದ ಎಲಿಮೆಂಟ್ಗಳು, ಸಂಹಾರ ಮಾಡುವ ವಸ್ತುಗಳು. ಈಗ ನಮ್ಮ ಪರಿಸರದಲ್ಲಿ ತುಂಬಾ ಕೊಳೆ ಆಗ್ತಾ ಇರುತ್ತೆ. ಅಂದ್ರೆ ಪ್ರಾಕೃತಿಕವಾದ ಕೊಳೆ, ನಾವು ಮಾಡಿದ ಕೊಳೆಯನ್ನು ನಾನು ಹೇಳ್ತಿಲ್ಲ. ಪ್ರಾಕೃತಿಕವಾಗಿ ಧೂಳಾಗುತ್ತೆ, ತರೆಗೆಲೆಗಳು ಬೀಳ್ತಾವೆ, ಅದು ಕೊಳಿಯತ್ತೆ. ಆದ್ರೆ ತಾನಾಗೆ ಮತ್ತೆ ಶುದ್ಧಿ ಆಗುತ್ತೆ ಭೂಮಿ. ನೀವು ಗಮನಿಸಿ, ವಾತಾತಪಾಭ್ಯಾಂ ಶುದ್ಧತೀತಿ ಶಾತಾತಪೋ ಬ್ರವೀತ್ ಅಂತ ಒಂದು ಮಾತು. ಬೆಳಕು ಮತ್ತು ಗಾಳಿ ಏನ್ ಮಾಡುತ್ತೆ ಅಂದ್ರೆ, ನಿತ್ಯ ಸೂರ್ಯನ ಬೆಳಕು ಬರುತ್ತಲ್ವಾ, ಅದು ಸುಮ್ನೆ ನಮ್ಮ ಮೈಯನ್ನ ಚರ್ಮ ಸುಟ್ಟು ಫೇರ್ ಅಂಡ್ ಲವ್ಲಿ ಹಾಕೊಳ್ಳಿ ಅಂತ ಬರುದಲ್ಲ. ಅದು ಪ್ರಕೃತಿಯಲ್ಲಿ ನೂರಾರು ಕ್ರಿಮಿಕೀಟಗಳು ಹೇಗೇಗೋ ಕೆಟ್ಟ ರೀತಿಯಿಂದ ವಾತಾವರಣವನ್ನ ಕೆಡಿಸುವುದಕ್ಕಾಗಿ ಬಂದವುಗಳನ್ನ ಸೂರ್ಯನ ಬೆಳಕು ಸೌರಶಕ್ತಿಯಿಂದ ನಾಶ ಮಾಡುತ್ತೆ. ಗಾಳಿ ಬೀಸುವುದರಿಂದ ಯಾವ್ದಾದ್ರೂ ಒಂದು ದುರ್ವಾಸನೆ ಒಂದು ಕ್ಷಣಕ್ಕೆ ಮೂಗಿಗೆ ಬಡದ್ರೆ ಮರುಕ್ಷಣಕ್ಕೆ ನಾವು ಪಕ್ಕ ತೆಗೆದು ಬಟ್ಟೆ ಹಾಸ್ಕೊಂಡು ಜೋರಾಗಿ ಗಾಳಿ ಬೀಸ್ಕೋತೀವಿ. ಯಾಕೆ ಅಂದ್ರೆ ಆ ಗಾಳಿ ಪಕ್ಕಕ್ಕೆ ಸರಿದು ಹೋದ್ರೆ ನಾವು ಸ್ವಲ್ಪ ಸೇಫು ಅಂತ. ಅಂದ್ರೆ ಗಾಳಿ ಮತ್ತೆ ಬೆಳಕು ನಿರಂತರ ಶುದ್ಧಿಯನ್ನ ಮಾಡುವ ಕೆಲಸ ಮಾಡ್ತವೆ. ಇದು ಒಂದಲ್ಲ, ಇನ್ನು ತುಂಬಾ ಇದೆ. ನಾನು ಸುಮ್ನೆ ನಿಮ್ಗೆ ಅರ್ಥ ಆಗುವ ಸಂಗತಿ ಆದ್ರಿಂದ ಇದನ್ನು ಹೇಳಿದೆ. ನೀರು ಶುದ್ಧಿ ಮಾಡುತ್ತೆ, ಗಾಳಿ ಶುದ್ಧಿ ಮಾಡುತ್ತೆ, ಬೆಳಕು ಶುದ್ಧಿ ಮಾಡುತ್ತೆ. ಅವಕಾಶ ಎಲ್ಲಿ ಎಲ್ಲಿ ಪ್ರಕೃತಿಯಲ್ಲಿ ಚಲನವಲನ ಉಂಟಾಗತ್ತೆ ಅದರಿಂದಲೇ ಒಂದಿಷ್ಟು ಅದು ಪೂರ್ತಿ ಬ್ರಿಟ್ಲ್ ಆಗಿ ಪುಡಿಯಾಗಿ ಮಣ್ಣಾಗಿ ಮೂಲ ಸ್ಥಿತಿಗೆ ಬಂದಾಗ ಶುದ್ಧಿ ಆಗುತ್ತೆ. ಹೀಗೆ ಶುದ್ಧಿ ಅನ್ನುವುದಕ್ಕೆ ಪ್ರಕೃತಿಯಲ್ಲಿ ತಾನೇ ಅನೇಕ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಭಗವಂತ ಸಂಹಾರ ಶಕ್ತಿಯನ್ನು ಇಟ್ಟುಕೊಳ್ಳದೆ ಪ್ರಕೃತಿಯಲ್ಲಿ ಅನೇಕ ರೀತಿಯಿಂದ ಶುದ್ಧಿ ಮಾಡುವ ಕ್ರಿಯೆಗಾಗಿ ಸಂಹಾರ ಶಕ್ತಿಯನ್ನು ಜೋಡಿಸಿದ್ದಾನೆ. ಇದನ್ನು ಮೊದಲು ನಾವು ಅರಿತುಕೊಳ್ಬೇಕು. ಅವರು ಹೇಳಿದ್ರು ಧಿಯಾ ಜ್ಞೇಯ, ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಪ್ರಕೃತಿಯಲ್ಲಿರುವ ಜೀವಿಗಳು ಕೂಡ ಪ್ರಕೃತಿಗೆ ಅತ್ಯಂತ ಅಗತ್ಯ. ನೋಡಿ, ಮರ ಬಿದ್ರೆ ಕೊಳೆಯುವುದಿಲ್ಲ, ಮನುಷ್ಯ ಅಥವಾ ಪ್ರಾಣಿ ಬಿದ್ರೆ ಕೊಳುತು ಅಯ್ಯೋ ಅದನ್ನ ಅಟ್ಟತ್ತ ಮನೆಯಿಂದ ಸೀದಾ ತೆಗೆದು ಹೊರಗೆ ಅಂಗಳದಲ್ಲಿ ಇಡಿ ಅಂತಾರೆ. ಯಜಮಾನ ಅಲ್ಲಿ ತನಕ ಮನೆಯಲ್ಲಿ ನಾನೇ 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 ಅಂತ ಹಾರಾಡ್ತಿರ್ತಾನೆ. ದೇಹ ಬಿದ್ದು ಹೋದ್ಮೇಲೆ ಅವನು ಎಷ್ಟು ಕೆಲಸ ಮಾಡಿ ಎಷ್ಟು ದೊಡ್ಡವನಾದ್ರೂ ಕೂಡ ತಗೊಂಡು ಅತ್ತತ್ತ ಈ ದೇಹದಿಂದ ಮನೆಯಿಂದ ಗೇಹದಿಂದ ದೇಹ ಬೇರೆ ದೂರಕ್ಕೆ ಹೋಗಿ ನಿಲ್ಲುತ್ತೆ. ಇದು ಬೇಕಿಲ್ಲ ನಮಗೆ ಅಂತ. ಯಾಕೆಂದ್ರೆ ಆ ಶರೀರ ಕೊಳುತು ವಾಸನೆ ಬಂದ್ರೆ ಆಮೇಲೆ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದನ್ನ ಒಂದು ಭೂಮಿಯ ಆಳದಲ್ಲಿ ಅಥವಾ ಬೆಂಕಿಯಲ್ಲಿ ಕೊಟ್ಟು ನಾಶ ಮಾಡಿ ಬಿಟ್ರೆ ಆ ಆರೋಗ್ಯದ ದೃಷ್ಟಿಯಿಂದಲೂ ಪ್ರಕೃತಿಯ ವ್ಯವಸ್ಥೆಯಿಂದಲೂ ಮತ್ತೊಂದು ಕೃತಜ್ಞತೆಯ ವ್ಯವಹಾರ ಅದು ದೇವರ ಜೊತೆಗೆ. ದೇವ್ರು ನಮ್ಗೆ ಏನೆಲ್ಲ ಶರೀರವನ್ನು ಕೊಟ್ಟಿದ್ದಾನೋ ಬಿಟ್ಟು ಹೋಗುವಾಗ ಅಷ್ಟನ್ನು ವಾಪಸ್ ಅವನಿಗೆ ಕೊಡುವುದು ಅಂತ ಅದು ಯಜ್ಞ. ಅದು ಶರೀರವನ್ನು ಸುಡುವುದು ಅಂದ್ರೆ ಅದೊಂದು ವ್ಯರ್ಥವಾದ ಕೆಲಸ ಅಲ್ಲ. ಅದು ಯಜ್ಞ ಪೂರ್ತಿ ಆಗುವುದೇ ಶರೀರವನ್ನ ಬೆಂಕಿಯಲ್ಲಿ ಇಟ್ಟಾಗ. ಜೀವನದ ಯಜ್ಞದ ಕೊನೆಯ ಆಹುತಿ ಯಾವುದು ಅಂದ್ರೆ ಶರೀರವನ್ನು ಬೆಂಕಿಯಲ್ಲಿ ಕೊಡುದು. ಅದಕ್ಕೆ ಮಣಿಕರ್ಣಿಕಾ ಹರಿಶ್ಚಂದ್ರ ಘಾಟುಗಳಲ್ಲಿ ಅಷ್ಟೆಲ್ಲ ಭಕ್ತಿಯಿಂದ ಅದನ್ನ ಕಾರ್ಯ ಅಂತ ಮಾಡಿ ಶ್ರದ್ಧೆಯಿಂದ ಮಾಡುತ್ತಾರೆ. ಯಾಕೆಂದ್ರೆ ಅದು ದೇವರಿಗೆ ನಾವು ವಾಪಸ್ಸು ಥ್ಯಾಂಕ್ಸ್ ಹೇಳುವ ಕ್ರಮ. ನಮ್ಮ ಶರೀರವನ್ನು ದೇವರೇ ಇಷ್ಟು ವರ್ಷಗಳ ಕಾಲ ನಮಗೆ ಈ ಶರೀರ ಕೊಟ್ಟು ಇದರಿಂದ ನೋಡುವ, ಕೇಳುವ, ತಿನ್ನುವ, ಉಣ್ಣುವ ಮೊದಲಾದ ಕಾರ್ಯಗಳಿಗೆ ಅವಕಾಶ ಮಾಡಿ ಕೊಟ್ಟಿದ್ದಿ. ಅಷ್ಟು ಕೊಟ್ಟದ್ದನ್ನ ವಾಪಸ್ ನಿನಗೆ ಕೊಡ್ತಾ ಇದ್ದಾನೆ. ಅವ್ನು ಬಾಡಿಗೆ ಕೊಟ್ಟಿದ್ದೆ, ಇಷ್ಟು ದಿವಸ ಇಟ್ಕೊಂಡಿದ್ವಿ ನಾವು. ವಾಪಸ್ ಹೋಗ ಅವನಿಗೆ ಕೊಟ್ಟು ಹೋಗ್ಬೇಕು. ಈಗ ತಗೊಂಡು ನಾನೇ ಹೋಗ್ಬಿಡ್ತೇನೆ, ಡಿಕ್ಲರೇಷನ್ ಕೊಟ್ಟು ನಂದೇ ಅಂತ ತಗೊಂಡು ಹೋಗ್ತೇನೆ ಅದು ಎಲ್ಲಿಗೆ ತಗೊಂಡು ಹೋಗುದು? ಮನೆ ಎತ್ಕೊಂಡು ಹೋಗ್ಲಿಕ್ಕಾಗತ್ತಾ? ಶರೀರ ಬಿಟ್ಟು ಹೊರಗೆ ಹೋದಾಗ ಶರೀರ ಅಲ್ಲೇ ಇರುತ್ತೆ.
ಹೋಗಿ ಹೋಗಿ ಅದನ್ನ ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೂ ಏನು ಅದರ ಮೇಲೆ ಕೈ ಹಾಕ್ಲಿಕ್ಕಾಗಲ್ಲ, ಅದ್ರೊಳಗೆ ಪ್ರವೇಶ ಮಾಡ್ಲಿಕ್ಕಾಗಲ್ಲ, ಅದರ ಉಪಯೋಗವನ್ನು ಯಾವ ರೀತಿಯಿಂದನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಅವನು ಕಣ್ಣು ಮುಂದೆನೆ ಅದನ್ನ ತೆಗೆದು ಸುಟ್ಟು ಮೇಲೆ, ಓ ಇದು ನಂದಲ್ಲ, ಇದ ನಾನ್ ಬಿಟ್ಟು ಹೋಗ್ಬೇಕು ಅಂತ ಆಮೇಲೆ ಆ ಜೀವ ಕನ್ನಿಸಿ ಅಲ್ಲಿಂದ ಮುಂದಿನ ಪ್ರಯಾಣ ಶುರುವಾಗುತ್ತೆ. ಶುರುವಾಗುತ್ತೆ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಮನಸ್ಸು ಮತ್ತು ಮೊದಲಾದ 5 ಪಂಚೇಂದ್ರಿಯಗಳನ್ನು ಹಿಡ್ಕೊಂಡು ವಾಯುರ್ಗಂಧ ನಿವಾಶಯಾತ್, ಪ್ರಾಣದೇವ ಅದನ್ನು ಹೊತ್ಕೊಂಡು ಮತ್ತೊಂದು ಶರೀರಕ್ಕೆ ಪ್ರವೇಶ ಮಾಡ್ಲಿಕ್ಕೆ ತಯಾರು ಮಾಡ್ತಾನೆ. ಮಧ್ಯದಲ್ಲಿ ಒಂದಿಷ್ಟು ಅನುಭವಿಸ್ಲಿಕ್ಕಿರುತ್ತೆ. ಒಂದೋ ಯಮನೋ ಒಂದೋ ಧರ್ಮ, ಯಾರೋ ಇಬ್ರು ಕಾಯ್ತಿರ್ತಾರೆ. ಯಮ ಅಂತ ಆದ್ರೆ ನರಕಕ್ಕೆ, ಧರ್ಮ ಅಂದ್ರೆ ಸ್ವರ್ಗಕ್ಕೆ. ಈ ಕಡೆ ಬರುವವರು ನಿಮ್ಮ ಲಿಸ್ಟ್ ನೋಡ್ತಾರೆ, ಯಾವ ಪಟ್ಟಿ ಉದ್ದ ಇದೆ, ಮೊದ್ಲು ಅದನ್ನ ಮಾಡಿಬಿಡಿ. ಪಟ್ಟಿ ಚಿಕ್ಕದಿದ್ರೆ ಇಲ್ಲಿ ಮುಗಿಸ್ಬಿಡಿ, ದೊಡ್ಡದಿದ್ರೆ ಅಲ್ಲಿ ಮುಗಿಸ್ಬಿಡಿ ಅಂತ ಹೀಗೆ ಲೆಕ್ಕಾಚಾರ ಮಾಡಿ ವ್ಯವಸ್ಥೆ ಬರುವ ತನಕ ಆ ಸ್ವರ್ಗ ನರಕಾದಿಗಳನ್ನು ಅನುಭವಿಸಿ ಬರ್ತಾನೆ. ಯದ್ಭಯಾದ್ವಾತಿವಾತೋಯಂ ಸೂರ್ಯಸ್ತಪತಿ ಯದ್ಭಯಾದ್ ವರ್ಷತೆ ದೇವೋ ಭಗಣೋ ಭಾತಿ ಯದ್ಭಯಾತ್. ತುಂಬಾ ಚಂದದ ಮಾತು. ಇದೇ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಅಂತ ಉಪನಿಷತ್ತಿನ ಮಾತನ್ನ ಇಲ್ಲಿ ಆ ಭಾಗವತ ವಿವರ ಮಾಡಿ ಕೊಡ್ತಾ ಇದೆ. ಅವನ ಕಣ್ಣಂಕೆಯಲ್ಲೇ ಗಾಳಿ ಬೀಸತ್ತೆ, ಬೆಳಕು ನಮಗೆ ಕಣ್ಣಿಗೆ ಆನಂದವನ್ನೀಯತ್ತೆ, ಸೂರ್ಯ ಸುಡ್ತಾನೆ, ಚಂದ್ರ ಅರಳುತ್ತಾನೆ, ನಕ್ಷತ್ರಗಳು ಪಿಳಿಪಿಳಿ ಅರಳುತ್ತಾವೆ, ಮಳೆ ಜೋರಾಗಿ ಭೂಮಿಯನ್ನ ಅಪ್ಪಿಕೊಳ್ಳುತ್ತೆ. ಹೀಗೆ ನಕ್ಷತ್ರಗಳ ಸಮೂಹ, ಆಕಾಶಕಾಯ, ಭೂಮಿಯಲ್ಲಿರುವಂತಹ ಅನೇಕ ತರದ ಜೀವಜಾತಗಳು ತಮ್ಮ ತಮ್ಮ ವನಸ್ಪತಿಗಳು, ಲತೆಗಳು, ಔಷಧಿಗಳು ಅವನ ಭಯದಿಂದಲೇ ಕಾಲ ಕಾಲಕ್ಕೆ ತಕ್ಕಂತೆ ಹೂ ಹಣ್ಣುಗಳನ್ನು ಕೊಟ್ಟು ಮನುಷ್ಯನ ಹೊಟ್ಟೆಯನ್ನು ತುಂಬಿಸುತ್ತೆ. ಇಷ್ಟುದ್ದ ಇದೆ. ಸ್ರವಂತಿ ಸರಿತೋ ಭೀತಾ, ನದಿ ಹರಿಯುವುದು ಅವನಿಂದ. ಸಮುದ್ರಗಳು ಮೇರೆ ಮೀರದಂತೆ ತೆರೆಗಳಾಗಿ ಮತ್ತೆ ಮತ್ತೆ ಬಂದು ದಂಡೆಗೆ ಬಡಿದ್ರೂ ಕೂಡ ತೆರೆ ಮೀರದೆ ಅಲ್ಲೇ ಉಳಿದು ನದಿಯನ್ನ, ಸಮುದ್ರವನ್ನ ಕ್ಲೀನ್ ಮಾಡುವ ಕ್ರಮ ಅದು. ಸಮುದ್ರದಲ್ಲಿ ಏನೇ ಕೊಳುತ್ರೂ ಕೂಡ ಅದು ನದಿ ದಂಡೆಗೆ ಹೊಡೆಯುವುದು ಯಾಕೆ ಅಂದ್ರೆ, ನಾವು ಆಕ್ವಾ ಗಾರ್ಡ್ ಅಲ್ಲಿ ಮಣ್ಣು ಹಾಕಿ ಅದನ್ನ ಕ್ಲೀನ್ ಮಾಡ್ತೇವೆ ಮಾಡ್ತೇವಲ್ಲ, ಹಾಗೆ ಅದು ದಂಡೆಗೆ ಬಂದಾಗ ಬಿದ್ದು ಬೀಳುವುದು ಮಣ್ಣಿನ ಮೇಲೆ. ಅದು ಮಣ್ಣಿನಿಂದ ಒಳಕ್ಕೆ ಸೋರಿ ಕೆಳಕ್ಕೆ ಹೋದಾಗ ಕ್ಲೀನ್ ಆಗುತ್ತೆ. ಆದ್ರೂ ಉಪ್ಪಿರುತ್ತೆ, ಅದು ಬೇರೆ ಪ್ರಶ್ನೆ. ಯೋಚನೆ ಮಾಡಿ, ನಿಮ್ಗೆ ತುಂಬಾ ಯೋಚನೆ ಮಾಡ್ಲಿಕ್ಕೆ ಶಕ್ತಿ ಇದೆ. ನೀವು ಹೇಗೂ ಸಮುದ್ರ ತೀರದಲ್ಲಿ ಇರ್ತದೆ, ಒಂದ್ ದಿವಸ ಸುಮ್ನೆ ನೀರು ಬಂದು ದಂಡೆಗೆ ಬಿದ್ದಾಗ ಏನಾಗುತ್ತೆ ನೋಡಿ. ಆ ಬಂದ ನೀರೆಲ್ಲ ಎಷ್ಟು ನೀವು ಚಪ್ಪಲಿ ತಗೊಂಡೋಗಿ ಜೋರಾಗಿ ಎಸಿರಿ, ಅದು ವಾಪಸ್ ಬಂದು ದಂಡೆಯಲ್ಲೇ ಬಿದ್ದಿರುತ್ತೆ. ಸಮುದ್ರ ತನ್ನಲ್ಲಿ ಏನನ್ನು ಇಟ್ಕೊಳ್ಳಲ್ಲ, ಎಲ್ಲವನ್ನು ತಂದು ದಂಡೆಗೆ ಎಸ್ತು ಹೋಗುತ್ತೆ. ಯಾಕೆಂದ್ರೆ ಅದಕ್ಕೆ ನಂದು ಯಾವುದು ಅಲ್ಲ ಅನ್ನೋ ಪ್ರಜ್ಞೆ ಇದ್ದದ್ರಿಂದ. ಅಷ್ಟು ತುಂಬಿಕೊಂಡಿದ್ರೆ ಮಾತ್ರ ನಾವು ನಮ್ಮದಲ್ಲ ಅಂತ ಪ್ರಕೃತಿಯನ್ನ ದೂರಕ್ಕಿಡ್ತೇವೆ. ಅಂದ್ರೆ ಆ ವಸ್ತುವಿನ ಮೇಲೆ ಹಠ ಸಾಧಿಸ್ಲಿಕ್ಕೆ ಹೋಗಲ್ಲ. ನಾವು ಯಾವಾಗ ಒಳಗಿನಿಂದ ಖಾಲಿನೋ ಹಾಗೆ ಇನ್ನೂ ಬೇಕು, ಮತ್ತು ಬೇಕು, ಇನ್ನೊಂದು ಬೇಕು, ನನ್ನೊಂದು ಬೇಕು ಅಂತ ಎಲ್ಲ ಸುಳಿಗಳೆಲ್ಲ ಕಾಣುವುದು ನದಿಗಳಲ್ಲೇ. ಅದರಿಂದಾಗಿ ಆ ತೆರೆಯ ರೂಪದಲ್ಲಿ ಬರುವಂತದ್ದು ಕೂಡ ಪರಮಾತ್ಮನ ಭಯದಿಂದಲೇ ಅಂತ ತುಂಬಾ ಚೆನ್ನಾಗಿ ಸೋನಂತೋಕ. ಭಗವಂತ ಹೇಗೆ ಅಂದ್ರೆ ಅವನ ಕಾಲತಃ, ಗುಣತಃ, ದೇಶತಃ ಎಲ್ಲದರಿಂದಲೂ ಅನಂತನಾಗಿ ನಿಂತವ. ಅಂತಹ ಸೃಷ್ಟಿಕರ್ತನಾದ ಭಗವಂತ ತಾನೇ ಸೃಷ್ಟಿಸಿ ಕೊನೆಗೆ ಅವನ ಸಾಧನೆಯನ್ನ ಮಾಡಿಸಿ ಉಳಿದಂತೆ ಅದರ ಮುಕ್ತಾಯ ಆದಾಗ ತನ್ನೊಳಗೆ ತಾನೇ ಸೇರುವಂತೆ ಮಾಡಿ, ಅದು ಹೊಟ್ಟೆಯೊಳಗೆ ಹಾಕೊಳ್ಳುದು ಅಂತಂದ್ರೆ ಜೀರ್ಣ ಮಾಡ್ಕೊಂಡು ತಿಂದು ನುಂಗಿ ಹೊಟ್ಟೆ ತೇಗಿ ಅಂತ ಬೊಬ್ಬೆ ಹೊಡೆಯುವುದಲ್ಲ ಭಗವಂತ. ಸಂಹಾರ ಅಂದ್ರೆ ಅದು ಪುಟ್ಟ ಮಗುವನ್ನ ಸುಸ್ತಾದಾಗ ತೊಟ್ಟಿಲಲ್ಲಿಟ್ಟು ತೂಗಿ ಅದಕ್ಕೆ ನಿದ್ದೆ ಮಾಡಿಸಿ ಮತ್ತೆ ವಾಪಸ್ಸು ತರುವ ಕ್ರಿಯೆಯನ್ನ ಆ ಸಂಹಾರದ ಕ್ರಿಯೆ ಹೇಳುತ್ತೆ. ನೀವು ಸಮುದ್ರವನ್ನ ನೋಡಿದ್ರೆ ಅದರ ದೊಡ್ಡ ಮೀನುಗಳು ಸಾವಿರಾರು ಮೀನುಗಳನ್ನ ಹೆತ್ತು ಮರಿಯನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ಅದರ ವಿರುದ್ಧ ಜಾತಿಯ ಮತ್ತೊಂದು ಮೀನುಗಳು ಬಂದಾಗ ಅದನ್ನ ತಿನ್ಲಿಕ್ಕೆ ಬರುತ್ತೆ. ತಕ್ಷಣ ತಾಯಿ ಮೀನು ಏನ್ ಮಾಡುತ್ತೆ ಅಂದ್ರೆ ದೊಡ್ಡ ಬಾಯಿ ತೆಗೆದು ಅಷ್ಟನ್ನು ಒಳಗೆ ನುಂಗ್ಕೊಳ್ಳುತ್ತೆ. ನುಂಗಿ ಸ್ವಲ್ಪ ದೂರಕ್ಕೆ ಹೋಗುತ್ತೆ. ಯಾವಾಗ ಶತ್ರು ಮೀನುಗಳ ಕಾಟ ಇಲ್ಲ ಅಂತ ಗೊತ್ತಾಗುತ್ತೋ ಮತ್ತೆ ಬಾಯಿ ತೆರೆಯುತ್ತೆ. ತೆಗೆದಾಗ ಎಲ್ಲ ಮೀನುಗಳು ವಾಪಸ್ ಹೊರಗೆ ಬರ್ತಾರೆ. ದೇವರ ಸಂಹಾರ ಅಂದ್ರೆ ಹೀಗೆ. ಎಲ್ಲವನ್ನು ಒಳಗ್ ತಗೊಳ್ತಾನೆ ಅಂದ್ರೆ ಈ ಸಂಸಾರದಲ್ಲಿ ಒದ್ದಾಡಿ ಅವನಿಗೆ ಸುಸ್ತಾಯಿತು ಅಂದಾಗ ಅದೆಲ್ಲ ತನ್ನೊಳಗೆ ಇಟ್ಕೊಂಡಿರ್ತಾನೆ. ಮತ್ತೆ ಎಲ್ಲಿ ಅದಕ್ಕೆ ಸೃಷ್ಟಿಯ ವ್ಯವಹಾರ ಚೆನ್ನಾಗಿ ಆಯ್ತು, ಅನಾನುಕೂಲತೆ ಎಲ್ಲ ಪರಿಹಾರ ಆಯ್ತು ಅಂದಾಗ ಮತ್ತೆ ಹೊರಕ್ಕೆ ತಂದು ಬಿಡ್ತಾನೆ. ಇದು ಪರಮಾತ್ಮನ ಸೃಷ್ಟಿಯ ಸಂಹಾರದ ವೈಚಿತ್ರ್ಯ ಅಂತ ತಾಯಿಗೆ ಕಪಿಲ ಮಹರ್ಷಿ ಉಪದೇಶ ಮಾಡಿದ ಅನ್ನುವಲ್ಲಿಗೆ 30ನೇ ಅಧ್ಯಾಯ 3ನೇ ಸ್ಕಂದದಲ್ಲಿ ಮುಕ್ತಾಯ ಆಯಿತು. ಇನ್ನು 31ನೇ ಅಧ್ಯಾಯವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ
मनस्विनो मन्त्रविदः सुमङ्गलाः क्षेमं न विन्दन्ति विना यदर्पणम् तस्मै सुभद्रश्रवसे नमो नमः। ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना। सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। धर्मस्य विजयो भूयात् अधर्मस्य पराभवः सद्भावना प्राणभृतां भूयाद् विश्वस्य मङ्गलम्। ಚೆನ್ನಾಗಿ ನಿದ್ದೆ ಮಾಡಿ, ಬೆಳಿಗ್ಗೆ ಬೇಗ ಹೇಳಿ.